ಕೊರೋನಾ ಮಧ್ಯದಲ್ಲಿ ಈಗ ಕೊರೋನಾ ಹೋರಾಟ ಜೀವವೋ ಜೀವನವೋ ಅನ್ನೋ ಪ್ರಶ್ನೆ ಎದ್ಬಿಟ್ಟಿದೆ. ರಾಜಧಾನಿಯಲ್ಲಿ ಶುರುವಾಯಿತು ಲಾಕ್ ಡೌನ್ ಲಡಾಯಿ. ಏನಂತಾರೆ ಬೆಂಗಳೂರಿನ 27 ಎಂಎಲ್ಎಗಳು? ಬೆಂಗಳೂರು ಲಾಕ್ ಡೌನ್ ಆಗ್ಬೇಕಾ ಬೇಡವಾ? ಇದು ನ್ಯೂಸ್ 18 ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ನಮ್ಮ ರಾಜ್ಯದಲ್ಲಿ ದಿನ ಕಳೆದಂತೆ ಕೊರೋನಾ ವಿಚಾರವಾಗಿ ನೋಡ್ತಾ ಇದ್ದೀವಿ. ಪಾಸಿಟಿವ್ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ರಾಜಧಾನಿ ಬೆಂಗಳೂರಲ್ಲಿ ದಿನ ಕಳೆದಂತೆ ನಾವು ಗಮನಿಸಿಕೊಂಡು ಬರ್ತಾ ಇರೋದು 100ಕ್ಕಿಂತ ಅಧಿಕ ಪಾಸಿಟಿವ್ ಕೇಸಸ್. ಹಿಂಗಿರುವಾಗ ಲಾಕ್ ಡೌನ್ ಆಗಬೇಕಾ ಬೇಡವಾ? ಜನ ಒಂದ್ ರೀತಿ ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಜನಪ್ರತಿನಿಧಿಗಳು ಏನಂತಾರೆ? ರಾಜಧಾನಿಯಲ್ಲಿ ರಕ್ಕಸ ಕೊರೋನಾ ಅಬ್ಬರಿಸ್ತಾ ಇದೆ. ಸಮುದಾಯದ ಸೋಂಕಿನ ಸ್ಫೋಟತೆ ಟೆನ್ಷನ್ ಆಗ್ತಾ ಇದೆ. ತಜ್ಞರು ಅತಿ ದೊಡ್ಡ ಆತಂಕ ಆಗುವಂತ ಮಾಹಿತಿಗಳನ್ನ ದಿನ ಕಳೆದಂತೆ ಹೊರಹಾಕ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಈಗ ಲಾಕ್ ಡೌನ್ ಆಗಬೇಕಾ ಬೇಡವಾ? ಜನಪ್ರತಿನಿಧಿಗಳು ಏನಂತಾರೆ? ಈ ಬಗ್ಗೆ ನ್ಯೂಸ್ 18 ನಲ್ಲಿ ನಾವು ಯಾವ್ಯಾವ ಎಂಎಲ್ಎಗಳು ತಮ್ಮ ಅಭಿಪ್ರಾಯ ಯಾವ ರೀತಿ ವ್ಯಕ್ತಪಡಿಸಿದ್ದಾರೆ ಅಂತ ಮುಂದಿನ ಭಾಗದಲ್ಲಿ ತೋರಿಸ್ಕೊಂಡು ಹೋಗ್ತೀವಿ. ಈಗ ಸಮುದಾಯಕ್ಕೆ ಸೋಂಕು ಈಗಾಗಲೇ ಹಬ್ತಾ ಇದೆ. ಇನ್ನು 2 ತಿಂಗಳು ರಾಜ್ಯದಲ್ಲಿ ಕೊರೋನಾ ಭೀಕರತೆ ಇದ್ದೇ ಇರುತ್ತೆ. ಎಚ್ಚೆತ್ತುಕೊಳ್ಳದೆ ಇದ್ರೆ ನಾವು ಈಗಲೇ ಮುಂದೆ ಇನ್ ಫ್ಯೂಚರ್ ಅತಿ ದೊಡ್ಡ ಕಂಟಕ ನಾವು ಎದುರಿಸಬೇಕಾಗುತ್ತೆ, ಅಪಾಯವನ್ನ ಫೇಸ್ ಮಾಡಬೇಕಾಗುತ್ತೆ ಅಂತ ತಜ್ಞರೇ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಕಮ್ಯುನಿಟಿಗೆ ಈಗ ಲಗ್ಗೆ ಇಟ್ಬಿಟ್ಟಿದೆ ಮಹಾಮಾರಿ ಕೊರೋನಾ. ಲಾಕ್ ಡೌನ್ ಒಂದೇ ಮುಂದಿರುವಂತ ಮಾರ್ಗನ? ಹಾಗಾದ್ರೆ ಈ ಬಗ್ಗೆ ತಜ್ಞರು ಕೊಟ್ಟಿರುವಂತ ಎಚ್ಚರಿಕೆ ಏನು? ನೋಡಿ, ಯಾವ್ಯಾವ ವಲಯದಲ್ಲಿ ಎಷ್ಟೆಷ್ಟು ಸೋಂಕಿತರ ಸಂಖ್ಯೆ ಇದೆ ಅಂತಂದ್ರೆ ಬೆಂಗಳೂರು ಪೂರ್ವ ಭಾಗದಲ್ಲಿ 200 ಪಾಸಿಟಿವ್ ಕೇಸಸ್ ಇದೆ. ಬೆಂಗಳೂರು ಪಶ್ಚಿಮ ಆ ವಲಯದಲ್ಲಿ 212 ಪಾಸಿಟಿವ್ ಕೇಸಸ್ ಇಲ್ಲಿ ತನಕ ರಿಪೋರ್ಟ್ ಆಗಿರೋದು. ಹಾಗೆ ಬೆಂಗಳೂರು ದಕ್ಷಿಣದಲ್ಲಿ ನಾವು ನೋಡ್ತಾ ಇದೀವಿ 209 ಪಾಸಿಟಿವ್ ಕೇಸಸ್ ರಿಪೋರ್ಟ್ ಆಗಿರೋದು. ಇನ್ನು ಆರ್ಆರ್ ನಗರದಲ್ಲಿ 42 ಪಾಸಿಟಿವ್ ಕೇಸಸ್ ರಿಪೋರ್ಟ್ ಆಗಿದೆ. ಹಾಗೇನೆ ಬೊಮ್ಮನಹಳ್ಳಿಯಲ್ಲಿ 149 ಪಾಸಿಟಿವ್ ಕೇಸಸ್ ರಿಪೋರ್ಟ್ ಆಗಿರೋದು. ಈಗ 1000 ಲೆಕ್ಕ ದಾಟ್ ಹೋಗ್ಬಿಟ್ಟು ಆಗಿದೆ ಬೆಂಗಳೂರಲ್ಲಿ ಪಾಸಿಟಿವ್ ಕೇಸಸ್ ನಾವು ನೋಡಿದಾಗ. ಸೊ ಯಾವ್ಯಾವ ವಲಯದಲ್ಲಿ ಎಷ್ಟೆಷ್ಟಿದೆ ಅಂತ ಮಾಹಿತಿ ಕೊಡ್ತಾ ಇದೀವಿ. ಬೆಂಗಳೂರು ಪೂರ್ವದಲ್ಲಿ 200 ಇದೆ. ಇನ್ನು ಮಹದೇವಪುರದಲ್ಲಿ ನಾವು ನೋಡೋದಾದ್ರೆ 68 ಪಾಸಿಟಿವ್ ಕೇಸಸ್ ಇದೆ. ಇನ್ನು ಯಲಹಂಕ ಭಾಗದಲ್ಲಿ ನಾವು ನೋಡೋದಾದ್ರೆ 27 ಪಾಸಿಟಿವ್ ಕೇಸಸ್ ಇಲ್ಲಿ ತನಕ ರಿಪೋರ್ಟ್ ಆಗಿರೋದು. ಹಾಗೇನೆ ದಾಸರಹಳ್ಳಿಯಲ್ಲಿ 10 ಪಾಸಿಟಿವ್ ಕೇಸಸ್ ರಿಪೋರ್ಟ್ ಆಗಿರೋದು. ಇನ್ನು ಯಾವ ತರ ರಿಕವರಿ ಕೇಸಸ್ ಆಗ್ತಾ ಇದೆ ಮತ್ತೆ ಆಕ್ಟಿವ್ ಕೇಸಸ್ ಎಷ್ಟಿದೆ, ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಏಪ್ರಿಲ್ ನಲ್ಲಿ 141 ಪಾಸಿಟಿವ್ ಕೇಸಸ್ ರಿಪೋರ್ಟ್ ಆಗಿತ್ತು. ಸೊ ಅಲ್ಲಿಗೆ ನಾವು ನೋಡೋದಾದ್ರೆ 74 ಆಕ್ಟಿವ್ ಕೇಸಸ್, 61 ಜನ ರಿಕವರ್ ಆದ್ರು, ಡಿಸ್ಚಾರ್ಜ್ ಆಗಿ ಮನೆಗೆ ಹೋದ್ರು. 5 ಮಂದಿ ಏಪ್ರಿಲ್ ತಿಂಗಳಲ್ಲಿ ಈ ಮಹಾಮಾರಿ ವೈರಸ್ ನಿಂದ ಸಾವನ್ನಪ್ಪಿರೋದು. ಪೈಚಾಟ್ ಅಲ್ಲಿ ನಾವು ನೋಡ್ತಾ ಇದೀವಿ. ಇವಾಗ ಆತಂಕ ಇರೋದು ನಮ್ಗೆ ಮೂಲ ಇಲ್ಲದ ಕೇಸ್ಗಳ ಬಗ್ಗೆ. ಸೊ ಈ ಒಂದು ಕೇಸ್ಗಳಿಂದಾನೇ ಹಂಗಾದ್ರೆ ಕಮ್ಯುನಿಟಿ ಡಿಸೀಸ್ ಆಗಿದೆಯಾ, ಇದು ಸ್ಪ್ರೆಡ್ ಆಗ್ತಿದ್ಯಾ ಅಂತ ತಜ್ಞರು ಕೂಡ ಆತಂಕವನ್ನ ವ್ಯಕ್ತಪಡಿಸ್ತಾ ಇರೋದು. ಮುಂಚೆ ಎಲ್ಲ ನಮಗೆ ಗೊತ್ತಾಗ್ತಿತ್ತು ವಿದೇಶದಿಂದ ಬಂದ್ರು, ಬೇರೆ ರಾಜ್ಯಗಳಿಂದ ಬಂದ್ರು, ಪಾಸಿಟಿವ್ ಬಂತು ಅಂತ. ಬಟ್ ಇವಾಗ ನೋಡಿದ್ರೆ ನಾವು 100ಕ್ಕೂ ಅಧಿಕ ಕೇಸ್ಗಳಿಗೆ ಈಗ ಸೋರ್ಸ್ ಯಾವುದು ಅಂತಾನೆ ಗೊತ್ತಾಗ್ತಾ ಇಲ್ಲ, ಮೂಲ ಯಾವುದು ಅಂತ ಗೊತ್ತಾಗ್ತಿಲ್ಲ. ಅದರಿಂದಾನೇ ಆತಂಕ ಎದುರಾಗಿರೋದು. ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇರಲ್ಲ, ಯಾವುದೇ ಸೋಂಕು ತಗುಲಿದ ವ್ಯಕ್ತಿಯ ಸಂಪರ್ಕ ಇರೋದಿಲ್ಲ, ಅಥವಾ ಸುತ್ತಮುತ್ತ ಇರತಕ್ಕಂಥ ಯಾವುದೇ ಜನರಿಗೆ ಈ ಸೋಂಕು ಇರೋದಿಲ್ಲ. ಆದ್ರೂ ಕೆಲವರಿಗೆ ಈ ಸೋಂಕು ಬರ್ತಾ ಇದೆ. ಸೊ ಅದರ ಅರ್ಥ ಇದು ಕಮ್ಯುನಿಟಿನಲ್ಲಿ ಈಗ ಬರಲಿಕ್ಕೆ ಪ್ರಾರಂಭ ಆಗಿದೆ. ನಂತರ ಜೊತೆಗೆ ಹರ್ಡ್ ಇಮ್ಯುನಿಟಿನೂ ಕೂಡ, ಅಂದ್ರೆ ರೋಗ ನಿರೋಧಕ ಶಕ್ತಿ ಕೂಡ ಕಮ್ಯುನಿಟಿಲಿ ಡೆವಲಪ್ ಆಗುತ್ತೆ. ಈ ಬೆಳವಣಿಗೆ ಒಂದ್ ಕಡೆ ಸ್ಪ್ರೆಡ್ ಆಗ್ತಾ ಇದೆ, ಇನ್ನೊಂದು ಕಡೆ ಕಮ್ಯುನಿಟಿ ಇಮ್ಯುನಿಟಿನೂ ಬರ್ಲಿಕ್ಕೆ ಶುರುವಾಗಿದೆ. ಸೊ ಅದು ನಮ್ಮ ICMR ಸರ್ವೆನಲ್ಲೂ ಹೇಳಿದೆ, ನಮ್ಮ ಜಯದೇವ ಸರ್ವೆನಲ್ಲೂ ಹೇಳಿದೆ. ಸೊ ಅದರಿಂದ ಈ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಸಾರಾಸಟ್ಟಾಗಿ ಬಹಳ ಇದು ಹೈ ಇಂಟೆನ್ಸಿಟಿ ಆಗಿ ಸೆನ್ಸಿಬಲ್ ಆಗಿ ನಾವು ಪ್ರತಿಯೊಬ್ಬರೂ ಪ್ರಾಕ್ಟೀಸ್ ಮಾಡಬೇಕು. ಈ ಕೊರೋನಾ ಕೇಸಸ್ ಜಾಸ್ತಿ ಆಗ್ತಾ ಇದ್ದಂತೆ ಒಂದಷ್ಟು ಜನರಿಂದ ಮತ್ತೊಮ್ಮೆ ಲಾಕ್ ಡೌನ್ ಆಗಬೇಕು ಅನ್ನೋ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಇನ್ನೊಂದಿಷ್ಟು ಜನಕ್ಕೆ ಮತ್ತೆ ಲಾಕ್ ಡೌನ್ ಆಗ್ಬಿಟ್ರೆ ನಮ್ ಬದುಕು ನಿರ್ವಹಿಸೋದು ಹೇಗೆ ಅನ್ನೋ ಚಿಂತೆ ಕಾಡ್ತಾ ಇದೆ. ಲಾಕ್ ಡೌನ್ ಭವನೆ ನೋಡಿ ಈಗ ಮತ್ತೊಮ್ಮೆ ಬೇಕು ಅಂತ ಅನ್ಸುತ್ತಾ? ಜನರಿಗೆ ಕೆಲವರು ಹೇಳ್ತಿರೋದು ಬೇಕು, ಈ ಟೈಮ್ನಲ್ಲಿ ಮತ್ತೆ ಕಡಿವಾಣ ಹಾಕಿದ್ರೆ ಸೊ ಕೊರೋನಾಗೂ ಕೂಡ ನಾವು ಬ್ರೇಕ್ ಹಾಕ್ಬೋದು, ಲಾಕ್ ಡೌನ್ ಒಂದೇ ಈಗ ಮಾರ್ಗ ಇರೋದು ಅಂತ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಜನಸಾಮಾನ್ಯರ ಬಗ್ಗೆ ನಾವೀಗ ಹೇಳ್ತಾ ಇರೋದು ನಿಮ್ಗೆ ಅವ್ರ ಅಭಿಪ್ರಾಯ ಏನು ಅಂತ. ಇನ್ ಕೆಲವರು ಹೇಳ್ತಿರೋದು ಈಗ ಆಲ್ರೆಡಿ ನಾವು
ಬಳಲಿ ಬೆಂಡಾಗಿ ಹೋಗಿದ್ದೀವಿ. ಲಾಕ್ಡೌನ್ ಬಂದ ಮೇಲೆ ಜೀವನ ನಿರ್ವಹಣೆ ಕಷ್ಟ ಆಗಿದೆ, ಕೈಯಲ್ಲಿ ದುಡ್ಡಿಲ್ಲ, ಮುಂದಿನ ನಮ್ಮ ಜೀವನ ಹೆಂಗೆ ಅಂತ ಯೋಚನೆ ಮಾಡ್ತಿದ್ದಾರೆ. ಮತ್ತೆ ಲಾಕ್ಡೌನ್ ಆದ್ರೆ ನಮಗೆ ಕಷ್ಟ ಆಗುತ್ತೆ ಅಂತ ಅವ್ರು ಹೇಳ್ತಿರೋದು. ಈಗ ಸರ್ಕಾರದ ಮುಂದೆ ಲಾಕ್ಡೌನ್ ಹಣಗಾಟ ನಡೀತಾ ಇದೆ. ಲಾಕ್ಡೌನ್ ಬವಣೆ ನೋಡಿ ಮತ್ತೊಮ್ಮೆ ಬೇಕು ಅಂತ ಅನ್ಸುತ್ತಾ ಇಲ್ವಾ? ಹಂಗಾದ್ರೆ ಜನಪ್ರತಿನಿಧಿಗಳು ಏನಂತಾರೆ? ಜೀವನ ಕೊರೋನಾದಿಂದ ಗೊಂದಲ ಉಂಟಾಗಿದೆ. ಮತ್ತೆ ಶುರುವಾಯಿತು ಈಗ ಲಾಕ್ಡೌನ್ ಲಡಾಯಿ. ಹಂಗಾದ್ರೆ ಪರಿಹಾರ ಏನಿದಕ್ಕೆ? ಲಾಕ್ಡೌನ್ ಒಂದೇ ಮಾರ್ಗನ ಅಥವಾ ಪರ್ಯಾಯ ಮಾರ್ಗ ಏನಾದ್ರೂ ಇದೆಯಾ? ಸೊ ಸರ್ಕಾರ ಯಾವ ನಿರ್ಧಾರಕ್ಕೆ ಬರುತ್ತೆ, ಜನಪ್ರತಿನಿಧಿಗಳು ಏನಂತಾರೆ ಅನ್ನೋದು ಕುತೂಹಲ. ಸೊ ಈಗಾಗಲೇ 70 ದಿನಗಳ ಲಾಕ್ಡೌನ್ ಹೊಡೆತವನ್ನ ತುಂಬಾ ಜನ ಅನುಭವಿಸ್ಬಿಟ್ಟಿದ್ದಾರೆ. ಪಾತಾಳಕ್ಕೆ ಆರ್ಥಿಕತೆ ಬಿದ್ದಿದೆ. ರಾಜ್ಯದ GDP ಕೂಡ ಕುಸಿದಿದೆ. ಸೊ ಇಂಥ ಸಂದರ್ಭದಲ್ಲಿ ರಾಜ್ಯದ ಆದಾಯದ ಸಿಂಹಪಾಲು ಬೆಂಗಳೂರಿನದ್ದೇ ಆಗಿದೆ. ಮತ್ತೆ ಬೆಂಗಳೂರಲ್ಲಿ ಪಾಪ್ಯುಲೇಷನ್ ವೈಸ್ ನಾವು ನೋಡೋದಾದ್ರೂ ಕೂಡ ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಮತ್ತೆ ಬೇರೆ ಬೇರೆ ಊರುಗಳಿಂದ ಪಾಪ ಕೆಲಸ ಅರಸಿ ಮಹಾನಗರಕ್ಕೆ ತುಂಬಾ ಜನ ಬಂದಿದ್ದಾರೆ. ಲಾಕ್ಡೌನ್ ಆದ್ಮೇಲೆ ಈ ಕೂಲಿ ಕಾರ್ಮಿಕರ ಪಾಡಂತೂ ಪಾಪ ಹೇಳ ತೀರದಾಗಿತ್ತು. ಅಷ್ಟು ಸಮಸ್ಯೆಗಳನ್ನ ಅವ್ರು ಎದುರಿಸ್ಬಿಟ್ಟಿದ್ರು. ಸೊ ವಲಸೆ ಕಾರ್ಮಿಕರಿಗೆ ಏನ್ ಸಂಕಷ್ಟ ಎದುರಾಗಿತ್ತು, ಸರ್ಕಾರ ಮತ್ತೆ ಅವರ ಕೈ ಹಿಡಿಯುತ್ತಾ? ಈಗಷ್ಟೇ ಉದ್ದಿಮೆಗಳು ಓಪನ್ ಆಗ್ತಾ ಇದೆ, ನಿಧಾನಕ್ಕೆ ಚೇತರಿಕೆ ಆಗ್ತಾ ಇದೆ. ಮತ್ತೇನಾದ್ರೂ ಬ್ರೇಕ್ ಹಾಕ್ಬಿಟ್ರೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಯಾವ ತರ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತೆ? ಇದು ಕೂಡ ಈಗ ಚಿಂತೆಗೀಡಾಗಿರುವಂತ ವಿಚಾರವಾಗಿದೆ. ಘೋಷಿತ ಪ್ಯಾಕೇಜ್ಗಳಿಗೆ ಹಣ ಒದಗಿಸೋದು ಎಲ್ಲಿಂದ? ಹಂಗಾದ್ರೆ ಮತ್ತೇನಾದ್ರೂ ಲಾಕ್ಡೌನ್ ಮಾಡಿದ್ರೆ ಇದೆಲ್ಲ ಸವಾಲುಗಳನ್ನ ಫೇಸ್ ಮಾಡಬೇಕಾಗತ್ತೆ. ಇನ್ನು ನಗರದ 256 ಕೇಸ್ಗಳಿಗೆ ಮೂಲವೇ ಇಲ್ವಲ್ಲ. ಸೊ ಹಂಗಾಗಿ ಇವಾಗ ಚಿಂತೆ ಜಾಸ್ತಿ ಆಗ್ತಿರೋದು. ಸಮುದಾಯಕ್ಕೆ ಸೋಂಕು ಹಬ್ಬಿರುವಂತ ಆತಂಕ ಇದೆ. ಇವಾಗ ತಜ್ಞರು ಕೂಡ ಇದೇ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೋವಿಡ್ ಆಸ್ಪತ್ರೆಗಳು ಫುಲ್ ಆಗ್ತಾ ಇವೆ, ಬೆಡ್ ಇಲ್ಲ, ನಾವು ಖಾಲಿ ಆದ್ಮೇಲೆ ನಿಮ್ಗೆ ಹೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಪಾಸಿಟಿವ್ ಬಂದಿರೋರ್ಗೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯ ಗೊಂದಲ ಇದೆ. ಸರ್ಕಾರ ಏನೋ ದರ ನಿಗದಿ ಮಾಡಿದೆ, ಬಟ್ ಇನ್ ಫ್ಯೂಚರ್ ಯಾವ ತರ ಖಾಸಗಿ ಆಸ್ಪತ್ರೆಗಳು ಟ್ರೀಟ್ ಮಾಡ್ತವೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಒಂದ್ ಕಡೆ ಆತಂಕ ಇದೆ, ಇನ್ನೊಂದ್ ಕಡೆ ಚಿಕಿತ್ಸೆ ವಿಚಾರ ಇರ್ಬೋದು, ಮತ್ತೊಂದು ಲಾಕ್ಡೌನ್ ವಿಚಾರ. ಸೊ ಸದ್ಯಕ್ಕಂತೂ ಎಲ್ಲವೂ ಗೊಂದಲಮಯವಾಗಿ ಕಾಡ್ತಾ ಇದೆ. ಇನ್ನು ಜೀವನ ರೂಪಿಸಿಕೊಳ್ಳೋಕೆ ಜನಸಾಮಾನ್ಯರು ಸದ್ಯಕ್ಕೆ ಹೆಣಗಾಟ ಮಾಡ್ತಿದ್ದಾರೆ ಅಂತ ಸಿಚುವೇಶನ್ ಇದೆ. ಮತ್ತೆ ಕೆಲವರಲ್ಲಿ ಕೊರೋನಾ ಬಗ್ಗೆ ಜಾಗೃತಿಯ ಕೊರತೆ ಇದೆ. ಇಷ್ಟು ತಿಂಗಳಾದ್ರೂ ಕೂಡ ಈಗ ಅಸಲಿ ವಿಚಾರಕ್ಕೆ ಬರ್ತಾ ಇದೀವಿ ನೋಡಿ. ಜನಸಾಮಾನ್ಯರು ಏನ್ ಹೇಳ್ತಾರೆ, ಯಾವ ತರ ಸವಾಲುಗಳಿದೆ ಅಂತ ಪಿನ್ ಟು ಪಿನ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಟ್ವಿ. ಈಗ 27 ಕ್ಷೇತ್ರಗಳ ಶಾಸಕರು ಬೆಂಗಳೂರವರು ಏನಂತಾರೆ? ಇದು ಪಕ್ಷಾತೀತವಾದ ಅಭಿಪ್ರಾಯ ಸಂಗ್ರಹ. ನ್ಯೂಸ್ 18 ಸೂಪರ್ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇದು. ಬೆಂಗಳೂರು ಶಾಸಕರ ಅಭಿಪ್ರಾಯ ಏನಿದೆ? ಈ ಲಾಕ್ಡೌನ್ ಬೇಕಾ ಬೇಡವಾ ಅನ್ನೋ ವಿಚಾರವಾಗಿ ಸರ್ಕಾರದ ಮುಂದಿರುವಂತಹ ಸವಾಲುಗಳು ಏನೇನು? ನ್ಯೂಸ್ 18 ನಲ್ಲಿ ಅತಿ ದೊಡ್ಡ ಅಭಿಪ್ರಾಯವನ್ನ ನಾವು ಸಂಗ್ರಹ ಮಾಡಿದ್ದೀವಿ. ಈ ಲಾಕ್ಡೌನ್ ಭವಿಷ್ಯದ ಬಗ್ಗೆ ಶಾಸಕರ ಅಭಿಪ್ರಾಯ ಏನು? ಎಷ್ಟು ಜನ ಬೇಕು ಅಂತ ಹೇಳ್ತಾರೆ, ಎಷ್ಟು ಜನ ಬೇಡ ಅಂತ ಹೇಳ್ತಾರೆ? ಬೇಕು ಅಂತಾದ್ರೆ ಏನೇನ್ ಸಮಸ್ಯೆಗಳನ್ನ ನಾವು ಫೇಸ್ ಮಾಡ್ಬೇಕಾಗುತ್ತೆ, ಬೇಡ ಅಂತಂದ್ರೆ ಇನ್ ಫ್ಯೂಚರ್ ಏನೇನ್ ಸವಾಲುಗಳನ್ನ ಫೇಸ್ ಮಾಡ್ಬೇಕಾಗುತ್ತೆ? ಸೊ ಅವರ ಮಾತಲ್ಲೇ ನಿಮ್ಗೆ ನಾವು ಕೇಳಿಸ್ತೀವಿ ಅವ್ರ ಅಭಿಪ್ರಾಯ ಏನು ಅನ್ನೋದನ್ನ. ನ್ಯೂಸ್ 18 ಜೊತೆ ಶಾಸಕರು ಎಕ್ಸ್ಕ್ಲೂಸಿವ್ ಆಗಿ ಈ ಬಗ್ಗೆ ಮಾತನಾಡಿದ್ದಾರೆ. ಹಾಗಾದ್ರೆ ಬೆಂಗಳೂರಿನ 27 ಕ್ಷೇತ್ರಗಳ ಶಾಸಕರು ತಮ್ಮ ಅಭಿಪ್ರಾಯ ಯಾವ ತರ ಹಂಚ್ಕೊಂಡಿದ್ದಾರೆ? ಲಾಕ್ಡೌನ್ ಬೇಕು ಅಂತಾರಾ, ಬೇಡ ಅಂತಾರಾ? ಬೇಕು ಅಂತಾದ್ರೆ ಮುಂದಿನ ಸಿಚುವೇಶನ್ ಯಾವ ತರ ಫೇಸ್ ಮಾಡಬೇಕು, ಬೇಡ ಅಂತಾದ್ರೆ ಯಾವ ತರ ಸಿಚುವೇಶನ್ ಫೇಸ್ ಮಾಡಬೇಕಾಗುತ್ತೆ? ಮತ್ತೆ ಈ ಸರ್ಕಾರದ ಮುಂದೆ ಕೂಡ ಒಂದಿಷ್ಟು ಸವಾಲುಗಳಿರುತ್ತೆ. ಏಕ್ದಮ್ ಲಾಕ್ಡೌನ್ ಮತ್ತೆ ಮಾಡ್ಬಿಟ್ರೆ ಸಮಸ್ಯೆಗಳು ಆಗ್ತಾವೆ. ಹಾಗಾದ್ರೆ ಶಾಸಕರ ಅಭಿಪ್ರಾಯ ಏನು? ಯಾರ್ಯಾರು ಯಾವ್ಯಾವ ತರ ಇದ್ರ ಮೇಲೆ ಕಮೆಂಟ್ ಮಾಡಿದ್ದಾರೆ ನೋಡ್ತಾ ಹೋಗೋಣ. ಆಗೋದ್ರೆ ಈ ಲಾಕ್ ಡೌನ್ ಮಾಡಿದ್ರೆ ನಮ್ದೇನ್ ಅಭ್ಯಂತರ ಇಲ್ಲ. ಲಾಕ್ ಡೌನ್ ಇಂದ ಎಕನಾಮಿ ಹಾಳಾಗ್ತದೆ, ಜನಗಳ ಜೀವನ ಅಸ್ತವ್ಯಸ್ತ ಆಗ್ತದೆ, ಅದೆಲ್ಲ ಸತ್ಯ ಇದೆ. ಆದ್ರೆ ಅದೇ ತರ ಜನಗಳಿಗೆ ಔಷಧಿ ಕೊಡ್ಬೇಕು, ಜನಗಳಿಗೆ ನೀವು ಟ್ರೀಟ್ಮೆಂಟ್ ಕೊಡ್ಬೇಕಲ್ಲ ಸರ್ಕಾರ. ಹೌದು ನೋಡಿ, ಇವತ್ತು ಈ ಸರ್ಕಾರದಲ್ಲಿ ಇಡೀ ಬೆಂಗಳೂರಲ್ಲಿ 170 ವೆಂಟಿಲೇಟರ್ಸ್ ಇದೆಯಂತೆ. ಅದು ಸುಮಾರು 1,500 ಆಗ್ಲಿ 10,000 ಆಗ್ಲಿ ಆ ಪ್ರಮಾಣದಲ್ಲಿ ಇರ್ಬೇಕಾದದ್ದು.
ಸುಮಾರು 1.5 ಕೋಟಿ ಜನಸಂಖ್ಯೆ ಇರುವಂತ ಒಂದು ರಾಜಧಾನಿಯಲ್ಲಿ 150-170 ವೆಂಟಿಲೇಟರ್ ಸಿಕ್ಕೊಂಡು ಸರ್ಕಾರ ನಾವೆಲ್ಲ ಕಮ್ಯುನಿಟಿ ಸ್ಪ್ರೆಡ್ ಆಗೋದನ್ನ ನಾವು ತಡಿತೀವಿ ಅಂದ್ರೆ ಅದಕ್ಕಿಂತ ಇನ್ನೊಂದು ಮೂರ್ಖತನ ಇನ್ಯಾವುದು ಇಲ್ಲ ಅಂತ ನನ್ನ ಅಭಿಪ್ರಾಯ. ನಮ್ಮ ಹೆಬ್ಬಾಳ ಕ್ಷೇತ್ರ ಅನ್ನೋದು ಅತಿ ಚಿಕ್ಕ ಕ್ಷೇತ್ರ ಬೆಂಗಳೂರಿನಲ್ಲಿ, ಆದ್ರೆ ಅತಿ ಹೆಚ್ಚು ಜನಸಂಖ್ಯೆ ಇರುವಂತದ್ದು. ಯಾಕಂದ್ರೆ ಒಂದೊಂದು ರೋಡಲ್ಲಿ ನಮ್ಮ ಜನಸಂಖ್ಯೆ, ಒಂದು ರೋಡ್ ನೀವು ಹೋಗ್ಬಿಟ್ಟ ಅಂದ್ರೆ ಆವರೇಜ್ 100 ಜನ ಇರ್ಬೇಕಾದ ಜಾಗದಲ್ಲಿ ನನ್ನ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ 1000 ಜನ ಇದ್ದಾರೆ ಪಾಪ. ಎಲ್ಲ ಬಡವರು ವಾಸ ಮಾಡುವಂತದ್ದು. ಈ ತರ ಏನಾದ್ರು ಕಮ್ಯುನಿಟಿ ಸ್ಪ್ರೆಡ್ ಏನಾದ್ರು ಆಗೋದ್ರೆ ಇವತ್ತು ನೀವ್ ಹೇಳೋ ಪ್ರಕಾರ ಯಾರು ಮೆಡಿಕಲ್ ಎಕ್ಸ್ಪರ್ಟ್ಸ್ ಹೇಳಿದ್ದಾರೆ, ಅವರು ಡಾಕ್ಟರ್ ಮಂಜುನಾಥ್ ಅವ್ರ ಸಮೇತ ಅದ್ ಹೇಳಿದ್ರೆ ಸತ್ಯ ಇರ್ತದೆ. ಆ ತರ ಆದ್ರೆ ಜನಗಳು ಉಳಿದ ತರ ಸತ್ತೋಗ್ತಾರೆ. ನಾನು ಹೇಳ್ತಾ ಇದ್ದೀನಿ, ಕಮ್ಯುನಿಟಿ ಸ್ಪ್ರೆಡ್ ಏನಾದ್ರು ಆಗೋದ್ರೆ ಬೆಂಗಳೂರಲ್ಲಿ ಜನಗಳು ಉಳುಗುಳ್ ತರ ಸತ್ತೋಗ್ತಾರೆ. ನಾವೂನು ಏನು ಮಾಡಕ್ಕಾಗಲ್ಲ, ಮತ್ತೆ ಆ ದೇವರೇ ಬಂದ್ ಕಾಪಾಡ್ಬೇಕು. ಆದ್ರಿಂದ ಸರ್ಕಾರ ಕೂಡಲೇ ಇದನ್ನ ಕ್ರಮ ಕೈಗೊಂಡು ಲಾಕ್ ಡೌನ್ ಮಾಡೋದ್ರ ಜೊತೆಗೆ ಈ ಬೆಡ್ಗಳ ಸಂಖ್ಯೆ ಜೊತೆಯಲ್ಲಿ ಜಾಸ್ತಿ ಮಾಡಿ, ಮತ್ತೆ ವೆಂಟಿಲೇಟರ್ ಜಾಸ್ತಿ ಮಾಡಿ, ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ ಇದಾವಲ್ಲ, ಹೈಟೆಕ್ ಹಾಸ್ಪಿಟಲ್ಗಳು ಎಲ್ಲಾರನು ಸರ್ಕಾರ ಸ್ವಾಧೀನಕ್ಕೆ ತಗೊಂಡು ಅದರಲ್ಲಿ ಎಲ್ಲಾ ಹಾಸ್ಪಿಟಲ್ ಸಹ ಈ ಕೋವಿಡ್ಗೆ ಚಿಕಿತ್ಸೆ ಮಾಡುವಂತ ವ್ಯವಸ್ಥೆ ಮಾಡ್ಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಲಾಕ್ ಡೌನ್ ಆಗಿದೆ, ಈಗ ಇಂಟರ್ನ್ಯಾಷನಲ್ ಆಮೇಲೆ ಸ್ಟೇಟ್ ವೈಸ್ ಎಲ್ಲರೂ ಬಂದು ಹೋಗಕ್ಕೆ ಅವಕಾಶ ಆಗ್ಬಿಟ್ಟಿದೆ. ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಈಗ ಮತ್ತೆ ಲಾಕ್ ಡೌನ್ ಆದ್ರೆ ಈಗಲೇ ಪರಿಸ್ಥಿತಿ ಹದಗೆಟ್ಟೋಗಿದೆ. ಈ ಬಂದದ್ದನ್ನ ಹೆಂಗೋ ಕಂಟ್ರೋಲ್ ಮಾಡ್ಕೋಬೇಕೇ ವಿನ ಅಲ್ವಾ? ಈಗ 9,000 ಆಗಿದೆ, ಅದ್ರಲ್ಲಿ 5,000 ನೆಗೆಟಿವ್ ಕೂಡ ಆಗಿದೆಯಲ್ಲ. ಅದರಿಂದ ಇನ್ನೂ ಸ್ವಲ್ಪ ದಿವಸ ವಾಚ್ ಮಾಡಿ ಆಮೇಲೆ ಮಾಡೋದು ಒಳ್ಳೇದು. ಈಗಲೇ ಮಾಡ್ಬಿಟ್ರೆ ಈಗ ಅಲ್ಲೇ ಸಫರ್ ಆಗಿದ್ದಾರೆ 70 ದಿವಸ. ಗೌರ್ಮೆಂಟ್ ಅಂತಲ್ಲ, ಗೌರ್ಮೆಂಟ್ ಫೈನಾನ್ಸ್ ವರಿ ಮಾಡೋದಲ್ಲ, ಬೇರೆ ಬೇರೆ ದಿನನಿತ್ಯ ಕೆಲ್ಸಗಾರರು ಇರ್ತಾರಲ್ಲ, ಅವ್ರು ಸ್ಮಾಲ್ ಆಟೋದವ್ರದ್ದು ಬೇರೆ ಬೇರೆ ಇವರೆಲ್ಲರಿಗೂ ಕೂಡ ಮತ್ತೆ ಹೊರ್ತ ಆಗ್ತದೆ ಅಂತ. ಈ ಕ್ಷೇತ್ರದಲ್ಲಿ ಯಾವ ರೀತಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಸರ್ ಈ ಕಂಟ್ರೋಲ್? ಸರ್, ನನ್ನ ಕ್ಷೇತ್ರದಲ್ಲಿ ಒಂದು ಇರ್ಲಿಲ್ಲ, ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಆಯಾ ಭಾಗನ ಸೀಲ್ ಡೌನ್ ಮಾಡಕ್ಕೆ ಮಾಡ್ತಾ ಇದ್ದೀವಿ. ಕೆಂಗೇರಿಲಿ ಸಿರ್ಕೆ ಅದನ್ನ ಸೀಲ್ ಡೌನ್ ಮಾಡ್ತಾ ಇದ್ದೀವಿ. ಇನ್ನೂ ಜಾಸ್ತಿ ಆದ್ರೆ ಆ ಎಂಟೈರ್ ವಾರ್ಡ್ ನ ಇದ್ ಮಾಡ್ತೀವಿ, ಸೀಲ್ ಡೌನ್ ಮಾಡ್ತೀವಿ. ಇನ್ನೂ ಜಾಸ್ತಿ ಬತ್ತ ಅಂದ್ರೆ ಅದ ಆ ಕ್ಷೇತ್ರ ಪೂರ್ತಿ ಮಾಡ್ಬೇಕಾಗ್ತದೆ. ಅಲ್ಲ ಸರ್, ಈಗ ತಜ್ಞರು ಒಂದಿಷ್ಟು ದಿವಸ ಲಾಕ್ ಡೌನ್ ಮಾಡ್ಬೇಕು ಮತ್ತೆ ಜಾಸ್ತಿ ಆಗ್ಬಿಡತ್ತೆ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತಪಡಿಸಿದಾರೆ ಸರ್. ಲಾಕ್ ಡೌನ್ ಮತ್ತೆ ಅಂತಂದ್ರೆ ಎಲ್ಲ ರೊಟೀನು ತಿರುಗಿ ಎಲ್ಲ ಹೊರಗಡೆನೆ ಬರ್ತಕ್ಕಂಥದ್ದು ಕಂಪ್ಲೀಟ್ ಸ್ಟಾಪ್ ಆಗ್ಬೇಕಾಗ್ತದೆ. ಈಗ 70 ದಿವಸದ್ದೇ ಇನ್ನೂ ಟೇಕಪ್ ಆಯ್ತಾ ಇಲ್ಲ ಅಲ್ವಾ? ಹೌದು. ಅದರಿಂದ ಸ್ವಲ್ಪ ಸೀರಿಯಸ್ ಆಗಿ ಇನ್ನೂ ವಾಚ್ ಮಾಡಿ ಆಮೇಲೆ ಡಿಸಿಷನ್ ತಗೊಳ್ಳೋದು ಒಳ್ಳೇದು. ತಮ್ಮ ಅಭಿಪ್ರಾಯ ಏನಾದ್ರು ಹೇಳಿದ್ರ ಸರ್ ಸಿಎಂ ಮುಂದೆ ಏನಾದ್ರು? ಇಲ್ಲ, ಅಷ್ಟೇನೆ ಇಲ್ಲ. ಗುರುವಾರ ಹೇಳ್ತೀವಿ, ಕ್ಯಾಬಿನೆಟ್ ಇದೆಯಲ್ಲ ಅಲ್ಲಿ ಹೇಳ್ತೀವಿ. ಸರ್, ಈಗ ತಜ್ಞರೆಲ್ಲ ಅಭಿಪ್ರಾಯ ಪಟ್ಟಿದ್ದಾರೆ, ಕಮ್ಯುನಿಟಿ ಸ್ಪ್ರೆಡ್ ಆಗಿದೆ ಅಂತ ಹೇಳಿ ನಮಗೆ ಒಪಿನಿಯನ್ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಜಯದೇವ ಆಸ್ಪತ್ರೆಯ ಡಾಕ್ಟರ್ ಮಂಜುನಾಥ್ ಕೂಡ ಒಬ್ರು. ಹಾಗಾಗಿ ಇದು ಆತಂಕಕಾರಿ ಬೆಳವಣಿಗೆ. ಯಾಕಂದ್ರೆ ಬೆಂಗಳೂರಲ್ಲಿ 1 ಕೋಟಿಗೂ ಹೆಚ್ಚು ಜನಸಂಖ್ಯೆ ಇದೆ. ಇದು ಸರ್ಕಾರ ಕೂಡಲೇ ಇದಕ್ಕೆ ಏನಾದ್ರು ಲಾಕ್ ಡೌನ್ ಅಂತದ್ದು ಇದಕ್ಕೆ ಪರಿಹಾರ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಸರ್. ತಾವು ಬೊಮ್ಮನಹಳ್ಳಿ ಕ್ಷೇತ್ರ ಸರ್, ನೀವು ಪ್ರತಿದಿನ ಜನರನ್ನ ನೋಡ್ತಿರ್ತೀರಾ, ನಿಮ್ಮ ಕ್ಷೇತ್ರದ ಜನರ ಕಷ್ಟ ಸುಖಗಳನ್ನ ಆಲಿಸ್ತಿರ್ತೀರಾ. ನೀವು ಕೂಡ ಫೀಲ್ಡ್ಗೆ ಹೋಗ್ಬೇಕು, ನಿಮ್ಮ ಮನೆಗೂ ಜನ ಬರ್ತಾರೆ. ಹಾಗಾಗಿ ಸರ್, ನಿಮ್ಗೆ ಲಾಕ್ ಡೌನ್ ಬೇಕಾ ಬೇಡವಾ ಸರ್? ಓಕೆ, ಅಂದ್ರೆ ಇದು ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಾವು ಲಾಕ್ ಡೌನ್ ಅನ್ನ ನಾವು ವಾಪಸ್ ತೆಗೆದುಕೊಂಡ್ಮೇಲೆ ಸರ್ಕಾರ ಜನ ಮತ್ತೆ ಮಾಮೂಲಿಯಾಗಿ ಓಡಾಡ್ಲಿಕ್ಕೆ ನಾವು ಮಾಸ್ಕ್ ಹಾಕೋಬೇಕು ಮತ್ತೆ ಅನೇಕ ನಿಬಂಧನೆಗಳನ್ನ ರಾಜ್ಯ ಸರ್ಕಾರ ಹೇರಿತ್ತು. ಈಗ ಗಾರ್ಮೆಂಟ್ಸ್ ಇರ್ಬೋದು, ಬೇರೆ ಬೇರೆ ಕಂಪನೀಸ್ ಇರ್ಬೋದು, ಅವರೆಲ್ಲರೂ ಕೂಡ ಬರೀ 50% ಮಾತ್ರ ವರ್ಕ್ ಮಾಡ್ಬೇಕು ಅಂತ ಹೇಳಿದ್ರು. ಅದನ್ನೇ ಫಾಲೋ ಮಾಡಿದ್ರೆ ಇದು ಈ ರೀತಿ ಹೆಚ್ಚಿನ ಸ್ಪ್ರೆಡ್ ಆಗ್ತಾ ಇರ್ಲಿಲ್ಲ. ಮತ್ತೆ ಎರಡನೇದು, ಮಹಾರಾಷ್ಟ್ರದಿಂದ ಅತಿ ಹೆಚ್ಚು ಜನ ಬಂದ್ರು, ಅದರಿಂದ ಒಂದಷ್ಟು ಸ್ಪ್ರೆಡ್ ಆದಂತದ್ದು ಸಮಸ್ಯೆ ಆಗಿದೆ. ಇದು ಕಂಟ್ರೋಲ್ ಆಗಿದ್ರೆ ನಮ್ಗೇನೋ ಸಮಸ್ಯೆ ಆಗ್ತಾ ಇರಲಿಲ್ಲ. ಈಗ ನಾವೇನು ಜನ ಸಾಮಾನ್ಯರು ಒಂದಷ್ಟು ಜನ ಮಾಡ್ಬೇಕು ಅಂತಾರೆ, ಒಂದಷ್ಟು ಜನ ವ್ಯಾಪಾರಸ್ಥರು ಎಲ್ಲ ಮಾಡಬಾರ್ದು ಅಂತಾರೆ. ಆದ್ರೆ ಮತ್ತೆ ಮಾಡಿದ್ರು ಕೂಡ ಇದು 15 ದಿನ ಆದ್ಮೇಲೆ ಕಂಟ್ರೋಲ್ ಆಗುತ್ತಾ ಬರುತ್ತಾ ಮತ್ತೆ ಇದು ಮಾಮೂಲಿಯಾಗಿ ಇರುತ್ತಾ ಅನ್ನೋದು ಡಾಕ್ಟರ್ಗಳು ಏನ್ ಹೇಳ್ತಾ ಇದ್ರೆ ಅದ್ರ ಮೇಲೆ ಯೋಚನೆ ಮಾಡಿ ಮಾಡ್ಬೇಕಾಗ್ತದೆ. ನನ್ನ ಅಭಿಪ್ರಾಯ
ಕೆಲವು ಏರಿಯಾಗಳಲ್ಲಿ ಮಾತ್ರ ಇದನ್ನ ಮಾಡಿದ್ರೆ ಬೆಟರ್ ಅನ್ಸುತ್ತೆ. ಯಾಕಂದ್ರೆ ಹೆಚ್ಚು ಪ್ರಕರಣಗಳು ಎಲ್ಲಿ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಸರ್ ನಿಮ್ಮ ಬೊಮ್ಮನಹಳ್ಳಿ ಕ್ಷೇತ್ರ ಸರ್, ಇಡೀ ಬೊಮ್ಮನಹಳ್ಳಿ ಕ್ಷೇತ್ರ ಅಲ್ಲಿ ಗಾರ್ಮೆಂಟ್ಸ್ ನೌಕರರು ಹೆಚ್ಚಿರುವಂತದ್ದು. ಹಾಗಾಗಿ ಸರ್ ನಿಮ್ಮ ಬೊಮ್ಮನಹಳ್ಳಿ ಕ್ಷೇತ್ರದ ಬಗ್ಗೆ ನಿಮ್ಮ ಒಪಿನಿಯನ್ ಸರ್, ಲಾಕ್ ಡೌನ್ ಬೇಕಾ ಅಥವಾ ಬೇಡವಾ ಸರ್? ಅಲ್ಲ, ಇವ್ರು ನಾವೇನ್ ಗೈಡ್ ಲೈನ್ಸ್ ಫಾಲೋ ಮಾಡೋದಕ್ಕೆ ಕೊಟ್ಟಿದ್ದೇವೆ ಅದನ್ನ ಫಾಲೋ ಮಾಡ್ಲಿಲ್ಲ ಅಂದ್ರೆ ಲಾಕ್ ಡೌನ್ ಮಾಡೋದೇ ಬೆಟರ್. ನಮ್ಮಲ್ಲಿ ನೋಡಿ 40 ಮೇಲಾಗೋಗಿತ್ತು. 3 ದಿವಸದಿಂದ ನಾನೇ ಬಿಗಿಯಾಗಲ್ಲಿ ಹೋಗಿ ಯಾವ್ಯಾವ ರೋಡು ಏನು ಅಂತ ಸ್ವಲ್ಪ ಬಿಗಿ ಮಾಡಿದೆ. ಒಂದ್ ಹಂತಕ್ಕೆ ಮೊನ್ನೆಯಿಂದ ಸ್ವಲ್ಪ ಕಂಟ್ರೋಲ್ ಬಂತು. ನಿನ್ನೆ ಒಂದು ಇಲ್ಲ, ಮೊನ್ನೆನೂ ಒಂದು ಇಲ್ಲ, ಇವತ್ತೇನಾಯ್ತದ ನೋಡ್ಬೇಕು. ಹೌದಾ ಸರ್? ಅವ್ರವ್ರು ಸ್ವಲ್ಪ ಎಲ್ಲವೂ ಸರ್ಕಾರನೇ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ದು ಒಂಚೂರು ಜವಾಬ್ದಾರಿ ಇದೆಯಲ್ಲ. ಪರಿಸ್ಥಿತಿ ನೋಡೋಣ ಬನ್ನಿ, ಇನ್ನೊಂದು 4-5 ದಿನ. ಬಟ್ ನಿನ್ನೆಯಿಂದ ಸ್ವಲ್ಪ ಬಂದು ಬರ್ತಾ ಇದೆ. ಈಗ 27 ಶಾಸಕರ ಪೈಕಿ ಕೆಲವರು ಹೇಳ್ತಿರೋದು ನಮ್ಮ ಏರಿಯಾದಲ್ಲಿ ಲಾಕ್ ಡೌನ್ ಅವಶ್ಯಕತೆ ಇದೆ, ಯಾಕಂದ್ರೆ ಸರ್ಕಾರ ಮಾರ್ಗಸೂಚಿಯನ್ನ ಕೊಟ್ಟಿದೆ, ಅದನ್ನ ಸ್ಟ್ರಿಕ್ಟ್ ಆಗಿ ಈ ಭಾಗದಲ್ಲಿ ಜನ ಫಾಲೋ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ಲಾಕ್ ಡೌನ್ ಅನಿವಾರ್ಯ ಅಂತ. ಇನ್ ಕೆಲವರು ಹೇಳ್ತಿದ್ದಾರೆ ಎಲ್ಲಿ ಪಾಸಿಟಿವ್ ಕೇಸಸ್ ಜಾಸ್ತಿ ಇರುತ್ತೆ ಆ ಒಂದು ಝೋನ್ ಅನ್ನ ಮಾತ್ರ ಅವರು ಈಗ ಲಾಕ್ ಡೌನ್ ಮಾಡಿದ್ರೆ ಒಳ್ಳೇದಾಗುತ್ತೆ, ಯಾಕಂದ್ರೆ 70 ದಿನ ಲಾಕ್ ಡೌನ್ ಆದ್ಮೇಲೆ ನಿಧಾನವಾಗಿ ಈಗಷ್ಟೇ ನಾವು ಚೇತರಿಕೆ ಕಾಣ್ತಾ ಇದೀವಿ ಆರ್ಥಿಕತೆ ವಿಚಾರವಾಗಿ, ಈಗ ಮತ್ತೆ ಲಾಕ್ ಡೌನ್ ಮಾಡ್ಬಿಟ್ರೆ ಇನ್ ಫ್ಯೂಚರ್ ಪ್ರಾಬ್ಲಮ್ ಆಗುತ್ತೆ ಅಂತ. ಇನ್ನು ಕೆಲವರು ಹೇಳ್ತಿರೋದು ಸಿಎಂ ವಿವೇಚನೆಗೆ ಬಿಟ್ಟಿದ್ದು, ನಮ್ಮ ಏರಿಯಾದಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಆಗ್ತಿದೆ ನಾವು ಸಿಎಂ ಮುಂದೆ ಇಟ್ಟಿದೀವಿ, ಗುರುವಾರ ಕ್ಯಾಬಿನೆಟ್ ಮೀಟ್ ಇದೆ, ಅಲ್ಲೂ ಕೂಡ ಪ್ರಸ್ತಾಪ ಮಾಡ್ತೀವಿ ಅಂತ. ಬೆಂಗಳೂರಿನ ಇನ್ನುಳಿದಂತ ಶಾಸಕರ ಅಭಿಪ್ರಾಯ ಏನು ಲಾಕ್ ಡೌನ್ ವಿಚಾರವಾಗಿ ನಮ್ಮ ರಿಪೋರ್ಟರ್ಸ್ ಅವರನ್ನ ಮಾತಾಡಿಸಿದ್ದಾರೆ, ಅದನ್ನ ತೋರಿಸ್ತೀವಿ ಒಂದು ಬ್ರೇಕ್ ಆದ್ಮೇಲೆ. ಕುಟುಂಬದೊಂದಿಗೆ ಸಮಯ. ವೆಲ್ಕಮ್ ಬ್ಯಾಕ್. ರಾಜ್ಯ ರಾಜಧಾನಿ ಬೆಂಗಳೂರು ಮತ್ತೊಮ್ಮೆ ಲಾಕ್ ಡೌನ್ ಆಗ್ಬೇಕಾ ಬೇಡವಾ, ಈ ವಿಚಾರವಾಗಿ ಜನಪ್ರತಿನಿಧಿಗಳ ಅಭಿಪ್ರಾಯ ಏನು? ಬೆಂಗಳೂರಿನ 27 ಶಾಸಕರ ಅಭಿಪ್ರಾಯ ಸಂಗ್ರಹವನ್ನ ನ್ಯೂಸ್ 18 ಮಾಡಿದೆ. ಇದು ನಮ್ಮ ಅಭಿಪ್ರಾಯ ಅಲ್ಲ, ಜನರ ಅಭಿಪ್ರಾಯ ಅಲ್ಲ, ಜನಪ್ರತಿನಿಧಿಗಳ ಅಭಿಪ್ರಾಯ. ಕೆಲವರು ಬೇಕು ಅಂತಿದ್ದಾರೆ, ಕೆಲವರು ಬೇಡ ಅಂತಿದ್ದಾರೆ. ಇನ್ನುಳಿದಂತ ಶಾಸಕರು ರಾಮಲಿಂಗಾರೆಡ್ಡಿ ಅವರು, ಆರ್ ಅಶೋಕ್, ಹಾಗೆ ಭೈರತಿ ಬಸವರಾಜ್ ಏನ್ ಹೇಳಿದ್ದಾರೆ ನೋಡಿ. ಈ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಾಗ ಲಾಕ್ಡೌನ್ನು ತೆಗೆದಿದ್ದು ತೀರಾ ತಪ್ಪು. ದೇಶದಲ್ಲೂ ತೆಗೆದಿದ್ದು ತಪ್ಪು, ರಾಜ್ಯದಲ್ಲೂ ತೆಗೆದಿದ್ದು ತಪ್ಪು, ಬೆಂಗಳೂರು ನಗರದಲ್ಲೂ ತೆಗೆದಿದ್ದು ತಪ್ಪು. ಸೋಂಕಿತರ ಸಂಖ್ಯೆ ಕಡಿಮೆ ಆದಮೇಲೆ ಲಾಕ್ಡೌನು ಫ್ರೀ ಮಾಡಬೇಕಾಗಿತ್ತು. ಜಾಸ್ತಿ ಆಗ್ತಾಯಿದೆ, ತೆಗೆದೇ ಬಿಟ್ಟರು. ಏನು ಸರ್ಕಾರ ಯಾವ ರೀತಿ ಇದನ್ನು ಅರ್ಥ ಮಾಡಿಕೊಂಡ್ರು ನನಗಂತೂ ಗೊತ್ತಾಗಲಿಲ್ಲ. ಮೇ 4ನೇ ತಾರೀಕು ತೆಗೆದರು. ಮೇ ಕೊನೆಯವರೆಗೂ ಇಟ್ಟಿದ್ರೆ ಖಂಡಿತ ಇದು ಒಂದು ನಿಯಂತ್ರಣಕ್ಕೆ ನಾವು ತರಬಹುದಿತ್ತು. ಈ ಸೋಂಕಿತರ ಸಂಖ್ಯೆ ಜಾಸ್ತಿ ಲಾಕ್ಡೌನ್ ಮತ್ತೆ ಮುಂದುವರಿಸಬೇಕನ್ನೋ ಒಂದು ಮಾತು ಕೇಳ್ತಾರೆ. ಅದರ ಮಾಹಿತಿ ಇನ್ನೂ ಕೂಡ ಗೊತ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಅದರ ಬಗ್ಗೆ ವಿಶೇಷವಾಗಿ ಸಭೆಯನ್ನು ಕರೆದು ಚರ್ಚೆ ಮಾಡಿದ್ದಾರೆ. ಅದರ ನಿರ್ಧಾರವನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೈಗೊಳ್ತಾರೆ ಹೊರತು ನಾವು ಯಾರು ಸಚಿವರು ಅದರ ನಿರ್ಧಾರವನ್ನು ಕೈಗೊಳ್ಳಿಲ್ಲ. ನಾಳೆ ಕ್ಯಾಬಿನೆಟ್ ಸಚಿವ ಸಂಪುಟ ಸಭೆ ಇದೆ. ಸಚಿವ ಸಂಪುಟ ಸಭೆಯಲ್ಲಿ ಇದನ್ನ ಬಗ್ಗೆ ಚರ್ಚೆ ಮಾಡಿ ಲಾಕ್ಡೌನ್ ಮಾಡಬೇಕು ಬಿಡಬೇಕು ಅನ್ನೋದನ್ನ ಕೂಲಂಕುಷವಾಗಿ ಚರ್ಚೆ ಮಾಡಿ ಸಾಧಕ ಬಾಧಕಗಳನ್ನ ಯೋಚನೆ ಮಾಡಿ ಆಮೇಲೆ ತೀರ್ಮಾನ ಇಲ್ಲ. ನಾನು ಏಕಾಏಕಿ ಹೇಳಕ್ಕಾಗಲ್ಲ, ಎಲ್ಲ ಒಮ್ಮತದ ಅಭಿಪ್ರಾಯ ವ್ಯಕ್ತವಾಗಬೇಕು. ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪರಮಾಧಿಕಾರವನ್ನ ನಾವು ನೀಡ್ತೇವೆ. ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಆ ತೀರ್ಮಾನ ನಾವೆಲ್ಲ ಬದ್ಧವಾಗಿರ್ತೀವಿ. ಕೇಂದ್ರ ಸರ್ಕಾರದ ನಿರ್ದೇಶನ ಇಲ್ಲದೆ ರಾಜ್ಯ ಸರ್ಕಾರ ಯಾವುದೇ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಎಕ್ಸ್ಪರ್ಟ್ ಕಮಿಟಿ ಏನು ಪ್ರತಿನಿತ್ಯ ನಮ್ಮ ಜೊತೆ ಡಿಸ್ಕಷನ್ ಮಾಡ್ತಾರೆ, ಅದರ ಆಧಾರದ ಮೇಲೆ ಮಾಡುವಂಥದ್ದು. ಒಂದು ಬಾರಿ ಲಾಕ್ಡೌನ್ ಮಾಡಿದಾಗ ಲಾಕ್ಡೌನ್ ಯಾವಾಗ ತೆಗಿತೀರಾ ಅನ್ನೋ ಪ್ರಶ್ನೆ ದಿನನಿತ್ಯ. ಲಾಕ್ಡೌನ್ ಓಪನ್ ಆದಮೇಲೆ ಲಾಕ್ಡೌನ್ ಯಾವಾಗ ಆಗ್ತೀರಾ ಅಂತ ಪ್ರಶ್ನೆ. ಈ ಪ್ರಶ್ನೆಗಳಿಗೆಲ್ಲ ಸರ್ಕಾರ ದಿನನಿತ್ಯ ಉತ್ತರ ಕೊಡೋಕ್ಕಾಗಲ್ಲ. ನುರಿತ ತಜ್ಞರ ಅವರ ಒಂದು ರಿಪೋರ್ಟ್ ಮೇಲೆಗೆ ಸರ್ಕಾರ ಕ್ರಮಗಳನ್ನು ತೆಗೆದುಕೊಳ್ತದೆ. ಈಗ ಶಾಸಕರು ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾ ಇದ್ದಾರೆ, ಅದರ ಸಾಧಕ ಬಾಧಕ ಏನು ಲಾಕ್ಡೌನ್ ಮಾಡೋದ್ರಿಂದ ಅಂತ ಹೇಳ್ತಿರೋದು. ಸರ್ಕಾರಕ್ಕೂ ಕೂಡ ಈಗ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು. ಒಂದು ಕೊರೋನಾನು ಕಂಟ್ರೋಲ್ ಮಾಡಬೇಕು, ಮತ್ತೆ ಲಾಕ್ಡೌನ್ ಮಾಡಿದ್ರೆ ಒಂದಿಷ್ಟು ಸವಾಲುಗಳಿದೆ, ಆ ಸಿಚುವೇಶನ್ ಅನ್ನ ಫೇಸ್ ಮಾಡಬೇಕಾಗುತ್ತೆ. ಇನ್ನುಳಿದಂತ ಶಾಸಕರ ಅಭಿಪ್ರಾಯ ಏನು ಕೇಳೋಣ. ಈಗ ಬೆಂಗಳೂರಲ್ಲೂ ಜಾಸ್ತಿ ಆಗಿದೆ, ರಾಜ್ಯದಲ್ಲೂ ಜಾಸ್ತಿ ಆಗಿದೆ. പക്ഷെ ನಾಡಿದ್ದು ಕ್ಯಾಬಿನೆಟ್ ಮೀಟಿಂಗ್ ಇರೋದ್ರಿಂದ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿ ಅವರು ವಿರೋಧ ಪಕ್ಷದ ನಾಯಕರನ್ನ ಕರೆದಿ ಏನು ತೀರ್ಮಾನವನ್ನು ತಂತಾರೆ ಅದಕ್ಕೆ ಎಲ್ಲರೂ ಬದ್ಧವಾಗಿರ್ಬೇಕು. ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಇದನ್ನ ಪ್ರಸ್ತಾಪವನ್ನ ಮಾಡ್ತೇವೆ. ಅಧಿಕಾರಿಗಳ ಸೂಚನೆ ಕೊಟ್ಟಿದ್ದೇನೆ. ಹೊರಗಡೆಯಿಂದ ಬರ್ತಕ್ಕಂತ ನಮ್ಮ ಕ್ಷೇತ್ರಕ್ಕೆ ಅಟ್ಯಾಚ್ ಆಗ್ತಕ್ಕಂಥ ಗಾಡಿಗಳನ್ನ
ತಡಬೇಕು ಅಂತದಕ್ಕೆ ಸೂಚನೆಯನ್ನ ಕೊಟ್ಟಿದ್ದೇನೆ. ಈ ಹೊರಗಡೆಯಿಂದನೇ ಕರ್ನಾಟಕಕ್ಕೆ ಬಂದಿರತಕ್ಕಂಥದ್ದು ಹೊರಗಡೆಯಿಂದ ಬರ್ತಕ್ಕಂಥ ಜನರಿಂದನೇ. ನಮ್ಮ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರ ಕರೋನಾ ಸೋಂಕಿತರ ಸಂಖ್ಯೆ ದಿನೇ ದಿನೇ ಜಾಸ್ತಿಯಾಗಿ ಹೋಗ್ತದೆ. ನೋಡಿ, ಲಾಕ್ ಡೌನ್ ಓಪನ್ ಆಯ್ತಲ್ಲ, ಓಪನ್ ಆದ್ಮೇಲೆ 16 ಪಾಸಿಟಿವ್ ಆಗಿದೆ, ಡೆತ್ ಆಗಿದೆ. ಇದರಿಂದ ಸಾರ್ವಜನಿಕರು ತೀವ್ರ ಆತಂಕೊಳಗಾಗಿ ಇದು ಯಾಕಂದ್ರೆ ಇದು ಸಾರ್ವಜನಿಕ ಹಿತದೃಷ್ಟಿಯಿಂದ ಇವತ್ತು ತುರ್ತಾಗಿ ಒಂದು ಮೀಟಿಂಗ್ ಕರಿಬೇಕು ಅಂತ ಕಮಿಷನ್ ಲೆಟರ್ ಹಾಕಿದ್ದೀನಿ ನಾನು. ತಕ್ಷಣ ನೀವು ಇದನ್ನ ತುರ್ತಾಗಿ ಒಂದು ಸಂಬಂಧಪಟ್ಟವ್ರ ಮೀಟಿಂಗ್ ಕರೀತಿ ಅಂತ ಮೊನ್ನೆ ಕಮಿಷನ್ಗೆ ಅನಿಲ್ ಕುಮಾರ್ ಸಾಹೇಬ್ರು ಫೋನ್ ಮಾಡಿ ಹೇಳಿ, ನೀವು ತಕ್ಷಣ ಅವ್ರು ಇದಕ್ಕೆ ಬನ್ನಿ, ಒಂದು ಸಭೆ ಕರೀರಿ, ಇನ್ನೆಲ್ಲ ಸಭೆ ಒಳಗೆ ಏನು ಇದಾಗ್ತದೆ ಎಲ್ಲ ಅಧಿಕಾರಿ ಕರೀರಿ ಮಾತಾಡೋಣ ಅಂತ ನಾನು ಹೇಳಿದೆ. ನಾನು ಸಾಯಂಕಾಲ ಫೋನ್ ಮಾಡಿದೆ, ಹೌದು ಸರ್ ನಾನು ಕರಿತೀನಿ, ಮೀಟಿಂಗ್ ಕರಿತೀನಿ ಅಂತ ಹೇಳಿದ್ರು ಅವರು. ಆಗ್ತದೆ, ಕಮ್ಯುನಿಟಿ ಹಾಸ್ಪಿಟಲ್ ಆಗ್ತದೆ, ಜನರುಗಳ ರಕ್ಷಣೆ ನಮ್ಗೆ ಬಹಳ ಹಿತ ತಾನೆ, ಇದು ಮುಖ್ಯ ತಾನೆ. ನಮ್ಮ ಲಾಕ್ ಡೌನ್ ಮಾಡ್ಬೇಕಾ ಮಾಡಬಾರ್ದ ಅನ್ನೋದು ಒಂದು ಸರ್. ಸಗಟನ ತಜ್ಞರು ಈಗ ಆಲ್ರೆಡಿ ರಿಪೋರ್ಟ್ ಕೊಟ್ಟಿದ್ದಾರೆ, ಆಗಸ್ಟ್ಗೆ ಜಾಸ್ತಿ ಆಗತ್ತೆ, 25,000 ರೀಚ್ ಆಗತ್ತೆ ಸೋಂಕಿತರ ಸಂಖ್ಯೆ. ಹೀಗಾಗಿ ಬೆಂಗಳೂರಲ್ಲಿ ಈಗ ಕ್ಷೇತ್ರದಲ್ಲಿ ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ ಸರ್ ಇದನ್ನ, ಮತ್ತೆ ಲಾಕ್ ಡೌನ್ ಮಾಡ್ಬೇಕಾ ಮಾಡಬಾರ್ದ? ಈಗ ಈಗ ಜನರೇ ಬಂದು ಲಾಕ್ ಡೌನ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಐ ಆಮ್ ವೆರಿ ಸರ್ಪ್ರೈಸ್. ಇದು ಒಂಥರ ಭಯ ಹುಟ್ಕೊಂಡ್ಬಿಟ್ಟಿದೆ ಬಿಡು, ಬಹಳ ಕೆಟ್ಟ ರೋಗ ಇದು. ನಿಜ ಸರ್, ನಿಜ. ನೀವ್ ಯಾವ ಏರಿಯಾ ತಗೊಳ್ಳಿ, ಇದು ಯಾರೋ ಒಬ್ರು ಆಚೆ ಕಡೆಯಿಂದ ಬರ್ತಾರೆ, ಅವರು ಕ್ವಾರಂಟೈನ್ ಆಗೋದಿಲ್ಲ, ಹೌದು, ಓಡಾಡ್ಬಿಡ್ತಾರೆ. ಇನಿಷಿಯಲಿ ಸಿಂಪ್ಟಮ್ಸ್ ಗೊತ್ತಾಗಲ್ಲ. ಹೌದು ಸರ್. ಸಿಂಪ್ಟಮ್ಸ್ ಗೊತ್ತಾಗದಿದ್ದಾಗ ಆಮೇಲೆ ಪಕ್ಕದವನಿಗೆ ಅವನು ವಿತ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಮೇ ಬಿ ಲೆಸ್, ಅವನಿಗೆ ಅದು ಹತ್ಕೋಬಹುದು, ಅದು ಆ ಸೋಂಕು. ಹೌದು ಸರ್, ಹೌದು. ಹೈಜೀನ್ ಇಲ್ಲ ಅಂದ್ರೆ. ಆಮೇಲೆ ನಮ್ಮಲ್ಲಿ ಸಿಕ್ಕಾಪಟ್ಟೆ ಸ್ಲಮ್ಸ್ ಇವೆ. ಹೌದು ಸರ್, ಹೌದು. 32 ಸ್ಲಮ್ ಇದೆ ಹೆಚ್ಚು ಕಮ್ಮಿ. ಅವ್ರಿಗೆಲ್ಲ ನಾವು ಸಾಕಷ್ಟು ಹೇಳ್ತಾ ಬಂದಿದೀವಿ, ನೋಡ್ರೆ ಹಿಂಗ್ ಮಾಡಿ ಹಂಗ್ ಮಾಡಿ ಇಷ್ಟು ದಿವಸ ಬರದೇ ಇರೋದು. ದೇರ್ ಇಸ್ ಅ ಸಡನ್ ಅಪ್ಸರ್ಜ್ ಆಫ್ ದಿಸ್. ನಾನು ಏನು ಮಾಡ್ಲಿ ಹೇಳಿ? ಈಗ ನಮ್ಗೆ ನೋ ಆಲ್ಟರ್ನೇಟಿವ್ ಬಟ್ ಟು ಲಾಕ್ ಇಟ್ ಡೌನ್. ಲಾಕ್ ಡೌನ್ ಮಾಡಿ ಎಸೆನ್ಷಿಯಲ್ ಸರ್ವಿಸಸ್, ಫುಡ್ಸ್, ಏನು ಊಟ ಅದು ಇದಕ್ಕೆ ತೊಂದರೆ ಆಗದೆ ಇರೋಂಗೆ ಲಾಕ್ ಡೌನ್ ಮಾಡೋದು. ಪಾಪ ಅವರೇ ವಾಲಂಟಿಯರ್ ಆಗಿ ಬರ್ತಾ ಇದಾರೆ. ಈ ಬಹಳ ಸಸೆಪ್ಟಬಲ್ ಏರಿಯಾಸ್ ಮಾತ್ರ ಲಾಕ್ ಡೌನ್ ಮಾಡ್ಲೇಬೇಕಾಗಿ ಬರ್ತದೆ. ನೋ ಆಲ್ಟರ್ನೇಟಿವ್ ಬಟ್ ಟು ಲಾಕ್. ಯಾಕಂದ್ರೆ ಇದು ಹಾವು ಸಾಯಬಾರ್ದು, ಲಾಟಿನು ಮುರಿಬಾರ್ದು, ಆ ತರದ್ ಮಾಡ್ಬೇಕಿದು ಅಂತ ನನ್ನ ವೈಯಕ್ತಿಕವಾದ. ಬೆಂಗಳೂರು ಲಾಕ್ಡೌನ್ ವಿಚಾರವಾಗಿ ಜನಪ್ರತಿನಿಧಿಗಳ ಅಭಿಪ್ರಾಯ ಇದು. ಕೆಲವರು ಬೇಕು ಅಂತಾರೆ, ಕೆಲವರು ಬೇಡ ಅಂತಿದ್ದಾರೆ, ಕೆಲವರು ಈ ಸ್ಲಮ್ ಏರಿಯಾಗಳ ಜನರನ್ನ ಈಗ ನಾವು ಲಾಕ್ಡೌನ್ ಮಾಡಬೇಕಾಗುತ್ತೆ ಅಂತ ಅನಿವಾರ್ಯ ಪರಿಸ್ಥಿತಿ ಇದೆ. ಜನಾನೇ ಬಂದು ಕೇಳ್ತಾ ಇದ್ದಾರೆ, ನಮಗೆ ಸರ್ಪ್ರೈಸ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಬೆಂಗಳೂರಿನ ಉಳಿದಂತ ಶಾಸಕರ ಅಭಿಪ್ರಾಯ ಏನು ಲಾಕ್ಡೌನ್ ವಿಚಾರವಾಗಿ, ಆ ಬಗ್ಗೆ ಮಾಹಿತಿ ನಿಮ್ಮ ಮುಂದೆ ಇಡ್ತೀವಿ. ಒಂದು ಬ್ರೇಕ್ ಆದ್ಮೇಲೆ ಲಾಕ್ಡೌನ್ ಅನಿವಾರ್ಯ, ಅದರಲ್ಲೂ ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ಲಾಕ್ಡೌನ್ ಮಾಡಲೇಬೇಕು ಅಂತ ತಜ್ಞರು ಆತಂಕದ ಜೊತೆಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇನ್ನು ಜನಪ್ರತಿನಿಧಿಗಳು ಏನ್ ಹೇಳ್ತಾರೆ, ರಾಜಧಾನಿ ಬೆಂಗಳೂರು ಲಾಕ್ಡೌನ್ ಆಗ್ಬೇಕಾ ಬೇಡವಾ, ಉಳಿದಂತ ಶಾಸಕರು ಏನ್ ಹೇಳಿದ್ದಾರೆ ಕೇಳೋಣ. ನಮ್ಮ ಪ್ರಕಾರ ಕಮಿಟಿ ಸ್ಪ್ರೆಡ್ ಆಗಿಲ್ಲ ಸರ್, ಇಲ್ಲಿ ನಮ್ಮಲ್ಲಿ ಆತರ ಯಾವ್ದು ಕಾಣ್ತಾ ಇಲ್ಲ. ಲಾಕ್ಡೌನ್ ಮಾಡಿದ್ರೆ ಒಳ್ಳೇದೇ ಅನಿಸ್ತದೆ ಸರ್, ಯಾಕಂದ್ರೆ ಜನ ಅದು ಕೆಲವು ಭಾಗದಲ್ಲೆಲ್ಲ ನಮ್ ಕಡೆ ಎಲ್ಲ ಸ್ಲಮ್ಗಳು ಜಾಸ್ತಿ ಇರೋದ್ರಿಂದ ಲಾಕ್ಡೌನ್ ಮಾಡಿದ್ರೆ ಒಳ್ಳೇದು ಅನಿಸ್ತದೆ. ನಾವು ಮನವಿ ಮಾಡ್ತೀವಿ, ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ನಾವು ಆಲ್ರೆಡಿ ಈಗ ಜನಗಳಿಗೆಲ್ಲ ಮಾಹಿತಿ ಕೊಡ್ತಾ ಇದೀರಿ. ಡಾಕ್ಟರ್ಗಳು, ನಮ್ಮ BBMP ಡಾಕ್ಟರ್ಗಳು ಹಾಗೂ BBMP ಆಶಾ ಕಾರ್ಯಕರ್ತರು ಎಲ್ಲ ಮನೆಗೆ ಹೋಗಿ ಅವ್ರಿಗೆ ತಿಳುವಳಿಕೆ ಕೊಡ್ತಾ ಇದಾರೆ. ಆಚೆ ಓಡಾಡಬಾರ್ದು, ಏನೋ ಕೆಲಸ ಇದ್ರೆ ಮಾತ್ರ ಓಡಾಡ್ಬೇಕು ನೀವು ಅಂತ ಹೇಳಿ ತಿಳುವಳಿಕೆ ಕೊಡ್ತಾ ಇದೀರಿ. ಆದಷ್ಟು ಜಾಗ್ರತೆಗೆ ಇರ್ಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಸರ್. ಸರ್, ಈಗ ನಿಮ್ಮ ನೆಲಮಂಗಲ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅಂದ್ರೆ ಜನತೆ ಹಿತದೃಷ್ಟಿಯಿಂದ ಲಾಕ್ ಡೌನ್ ಬೇಕಾ ಅಥವಾ ಹೇಗೆ ಸರ್? ಯಾಕಂತಂದ್ರೆ ಕಮ್ಯುನಿಟಿ ಸ್ಪ್ರೆಡ್ ಆಗ್ತಾ ಇದೆ ಕೊರೋನಾ ಸೋಂಕು. ನಾವು ಲಾಕ್ ಡೌನ್ ಬೇಕು ಅಂತಲೇ ಹೇಳ್ತಾ ಇದ್ವಿ. ಇವತ್ತು ಎಲ್ಲ ಕೌನ್ಸಿಲರ್ಸ್ ಮತ್ತೆ ಲೀಡರ್ಸ್ ಜೊತೆ ಮಾತನಾಡಿ ಇಮಿಡಿಯೇಟ್ ಆಗಿ ಲಾಕ್ ಡೌನ್ ಮಾಡಿಸ್ತೀವಿ. ಒಂದ್ ಎಷ್ಟು ದಿನದ ಮಟ್ಟಿಗೆ ಮಾಡ್ಬೇಕಾಗುತ್ತೆ? ಮಿನಿಮಮ್ ಒಂದು 20 days ಮಾಡ್ಬೇಕು ಸರ್. ಈಗ ನಿಮ್ಮ ನೆಲಮಂಗಲ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಈಗ ಅನೇಕ ತಜ್ಞ ವೈದ್ಯರು ಕಮ್ಯುನಿಟಿ ಸ್ಪ್ರೆಡ್ ಆಗಿದೆ ಅಂತ ಹೇಳ್ತಿದ್ದಾರೆ. ನಿಮ್ಮ ಒಪಿನಿಯನ್ ಏನು? ಲಾಕ್ ಡೌನ್ ಬೇಕಾ ಬೇಡವಾ? ಲಾಕ್ ಡೌನ್ ಪಾರ್ಷಿಯಲ್ ಆಗಿ ಈಗಾಗಲೇ ಒಂದ್ ಕಡೆ ಶುರುವಾಗಿದೆ. ಪಾಪ ಎಲ್ಲರೂ ಕೆಲಸ ಕಾರ್ಯಗಳು ಮಾಡಿ ಏನೋ ಒಂದ್ ಸ್ವಲ್ಪ ಜೀವನ ನಡೀತಾ ಇದೆ. ಸ್ಟಾಪ್ ಮಾಡಿದ್ರೆ ಸ್ವಲ್ಪ ಜನಕ್ಕೆ ತೊಂದರೆ ಆಗ್ಬೋದು, ಬಟ್ ಆರೋಗ್ಯ ಮತ್ತೆ ಜನಗಳ ಜೀವದ ದೃಷ್ಟಿಯಿಂದ ಮಾಡಿದ್ರೆ ಒಳ್ಳೇದೇನೆ. ಸರಿಯಾಗಿ ಪ್ರಿಪರೇಷನ್ ಮಾಡ್ಕೊಂಡು ಮಾಡ್ಬೇಕು. ಏಕ್ದಮ್ ಲಾಕ್ ಡೌನ್ ಮಾಡಿದ್ರೆ ಪಾಪ ಬಡವರು ಜೀವನ ಮಾಡ್ತಾ ಇರೋರು, ಸಣ್ಣ ಪುಟ್ಟ ವ್ಯಾಪಾರಸ್ಥರು ಎಲ್ಲರೂ
ಈಗಾಗಲೇ ಸ್ವರ್ಗೋಗವ್ರೆ, ಇನ್ನು ಮುಂದೆ ಇನ್ನು ಬಹಳ ಕಷ್ಟಕ್ಕೆ ಸಿಗಾಕೊಳ್ತಾರ ಅವರು. ಅದನ್ನೆಲ್ಲ ನೋಡ್ಕೊಂಡು ಮಾಡಿದ್ರೆ ಒಳ್ಳೇದ. ಏನು ನೋಡದೆ ಸುಮ್ನೆ ಲಾಕ್ ಡೌನ್ ಮಾಡಿದ್ರೆ ಜೀವ ಉಳಿಸ್ತೀವಿ ಅಂತ ಮಾಡಿದ್ರೆ ಅವ್ರ ಬದುಕೆ ನಾಶ ಆಗ್ಬಿಡ್ತದೆ. ಅದನ್ನು ನೋಡ್ಕೊಂಡು ಮಾಡ್ಬೇಕು. ಜೀವನ ಉಳಿಬೇಕು, ಜೀವನನು ಕೂಡ ನಡಿಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ? ಹೌದೌದು. ಅದು ಫಸ್ಟ್ ಅವ್ರಿಗೆ ಪ್ರಿಪರೇಷನ್ ಮಾಡ್ಕೊಂಡು ಮಾಡಿದ್ರೆ ಒಳ್ಳೇದು. ಏಕ್ದಮ್ ಮಾಡಿಲ್ಲ ಕಳೆದ ಸರ್ತಿ ತೊಂದರೆ ಆಯ್ತಲ್ಲ, ಆ ತರ ಆಗುತ್ತೆ. ನಿಮ್ಮ ಅಭಿಪ್ರಾಯದ ಪ್ರಕಾರ ಲಾಕ್ ಡೌನ್ ಬೇಕು, ಅದಕ್ಕೆ ಪ್ರಿಪರೇಷನ್ ಇಟ್ಕೊಂಡು ಲಾಕ್ ಡೌನ್ ಮಾಡ್ಬೇಕನ್ನೋದು ನೀವು ಹೇಳ್ತಿರೋದು? ಮಾಡಿ ಪ್ರಿಪರೇಷನ್ ಮಾಡ್ಕೊಂಡು ಎಲ್ಲರ ಜೀವನಕ್ಕೆ ಏನೇನು ತೊಂದರೆ, ಬದುಕು ನಡೆಸೋದಕ್ಕೆ ಏನೇನು ಅವಶ್ಯಕತೆ ಇದೆ ಅದನ್ನೆಲ್ಲ ಮಾಡಿಕೊಟ್ಬಿಟ್ಟು ಮಾಡಿ. ಸುಮ್ಮನೆ ಲಾಕ್ ಡೌನ್ ಮಾಡಿದ್ರೆ ಕಷ್ಟ ಆಗುತ್ತೆ. ಕೃಷ್ಣ ಬೈರೇಗೌಡ್ರೆ ನಮಸ್ಕಾರ. ನಮಸ್ಕಾರ ಸರ್. ಈಗ ಅನೇಕ ತಜ್ಞರು, ಡಾಕ್ಟರ್ ಮಂಜುನಾಥ್ ಕೂಡ ಬೆಂಗಳೂರಿನಲ್ಲಿ ಕಮ್ಯುನಿಟಿ ಸ್ಪ್ರೆಡ್ ಆಗಿದೆ, ಹಾಗಾಗಿ ಇದು ಭಾರಿ ಆತಂಕಕಾರಿ ವಿಚಾರ. ಹಾಗಾಗಿ ನಿಮ್ಮ ಪ್ರಕಾರ ಸರ್ಕಾರ ಲಾಕ್ ಡೌನ್ ಮಾಡ್ಬೇಕಾ ಅಥವಾ ಬೇಡವಾ? ಲಾಕ್ ಡೌನ್ ಮಾಡಿದ್ರೆ ಒಳ್ಳೇದಾ ಅಥವಾ ಕೆಟ್ಟದಾ? ಈಗ ಈ ಕೊರೋನಾ ಕಂಟ್ರೋಲ್ ತಪ್ಪೋಗಿರೋದಂತೂ ಬಹಳ ಸ್ಪಷ್ಟವಾಗಿದೆ. ಎಲ್ಲಂದ್ರೆ ಅಲ್ಲಿ ಹರಡ್ತಾ ಇದೆ. ಅದಕ್ಕೆ ಯಾವುದೇ ಒಂದು ಯಾವ ಕಾರಣಕ್ಕಾಗಿ ಹರಡ್ತಾ ಇದೆ, ಎಲ್ಲಿಂದ ಬಂತು, ಯಾವುದನ್ನು ಸಹ ಸರ್ಕಾರ ಪತ್ತೆ ಮಾಡಿ ಜನಗಳಿಗೆ ತಿಳಿಸ್ತಾ ಇಲ್ಲ. ಮತ್ತು ಮುಂಜಾಗ್ರತೆ ಕ್ರಮಗಳು ಸುಮ್ಮನೆ ಎಲ್ಲೋ ಒಂದು ಕೆಲವು ಏರಿಯಾ ಸೀಲ್ ಡೌನ್ ಅಂತ ಹೇಳ್ತಾ ಇರೋದು ಬಿಟ್ರೆ ಯಾವುದೇ ರೀತಿಯಾದಂತ ಸಮರ್ಪಕವಾಗಿ ಮುಂಜಾಗ್ರತೆ ಅಥವಾ ತಡೆಗಟ್ಟುವ ಕ್ರಮಗಳು ನಮ್ ಕಣ್ಣಿಗೆ ಕಾಣ್ತಾ ಇಲ್ಲ. ಸರ್ಕಾರ ಒಟ್ಟಾರೆ ತನ್ನ ಕೈಯನ್ನ ಚೆಲ್ಲಿ ಕೈ ತೊಳ್ಕೊಂಡು ಜನಗಳಿಗೆ ನೀವೇ ಇದನ್ನ ನಿಭಾಯಿಸ್ಕೊಳ್ಳಿ ಅನ್ನೋ ತರ ಧೋರಣೆ ಹೊಂದಿದಾಗೆ ಕಾಣ್ತಾ ಇದೆ. ತನ್ನ ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ತಾ ಇರೋ ಪ್ರಯತ್ನ ಸರ್ಕಾರ ಮಾಡ್ತಾ ಇದೆ. ಇದರ ದುಷ್ಪರಿಣಾಮ ಜನಗಳ ಮೇಲೆ ಬೀಳ್ತಾ ಇದೆ. ಇದರಿಂದ ನೋವು ಸಾವು ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಇದು ಹಿನ್ನೆಲೆ ಈಗ ತಾವು ಕೇಳಿದ ಪ್ರಶ್ನೆ ನೋಡಿ, ಅದರ ತೀರ್ಮಾನ ಆಗ್ಬೇಕಾಗಿರೋದು ಸರ್ಕಾರ ತನ್ನ ಎಲ್ಲಾ ತಜ್ಞರ ಜೊತೆಗೆ ಮಾತನಾಡಿ, ಆರೋಗ್ಯ ತಜ್ಞರಿರ್ಬಹುದು, ಅಧಿಕಾರಿಗಳಿರ್ಬೋದು, ಆರ್ಥಿಕ ತಜ್ಞರಿರ್ಬೋದು, ಇವರೆಲ್ಲರಿಂದ ಮಾಹಿತಿಯನ್ನ ಪಡೆದು ಸರಿಯಾದಂತ ತೀರ್ಮಾನ ಸರ್ಕಾರ ತಗೊಳ್ಬೇಕು. ವಿರೋಧ ಪಕ್ಷದವ್ರನ್ನ ಕರೆಸಿ ಅವ್ರು ಏನ್ ಅಭಿಪ್ರಾಯ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ನಮ್ಗೆ ತಿಳಿಸಿಲ್ಲ ಸರ್ಕಾರ. ನಮ್ಮನ್ನ ಯಾವುದೇ ರೀತಿಯಲ್ಲಿ ಏನ್ ಮಾಡ್ಬೇಕು ಅಂತ ಯಾವತ್ತೂ ಸಂಪರ್ಕ ಮಾಡಿಲ್ಲ. ವಿರೋಧ ಪಕ್ಷದವ್ರಿಗೆ ಮಾಹಿತಿಯನ್ನು ಕೊಟ್ಟಿಲ್ಲ. ಅಂತಿಮ ತೀರ್ಮಾನ ಅವರೆಲ್ಲರ ಸಲಹೆಯನ್ನ ತೆಗೆದುಕೊಂಡು ಒಂದು ಸೂಕ್ತ ತೀರ್ಮಾನ ಸರ್ಕಾರ ತಗೊಳ್ಬೇಕು. ಈ ಬೇಜವಾಬ್ದಾರಿತನ ಬಿಡ್ಬೇಕು. ಕೃಷ್ಣ, ಈ ಒಂದು ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಮತ್ತೆ ಲಾಕ್ ಡೌನ್ ಮಾಡ್ಬೇಕಾ ಮಾಡಬಾರ್ದಾ ಅಂತ? ಅಲ್ಲ, ಅದಕ್ಕೆ ಈಗ ನಾವು ಆಡಳಿತ ಪಕ್ಷದಲ್ಲಿದ್ದೀವಿ. ಅದಕ್ಕೆ ನಾಳೆ ಏನೋ ಕ್ಯಾಬಿನೆಟ್ ಕರೆದಿದಾರಲ್ಲ ಸರ್, ಗುರುವಾರ ಮುಖ್ಯಮಂತ್ರಿಗಳು ಅಲ್ಲಿ ತೀರ್ಮಾನ ಮಾಡ್ತಾರೆ ಏನ್ ಇದ್ರ ಬಗ್ಗೆ ಏನ್ ಮಾಡೋದು ಅನ್ನೋದ್ರ ಬಗ್ಗೆ. ನಾಳೆ ಗೊತ್ತಾಗತ್ತೆ ಸರ್ ಏನ್ ಅಂದ್ಬಿಟ್ಟು. 4ನೇ ತಾರೀಕುವರೆಗೂ SSLC ಪರೀಕ್ಷೆ ಆಗುತ್ತಲ್ಲ ಸರ್, ಅಲ್ಲಿಟ್ಟು ಮಕ್ಕಳು ಹೋಗ್ ಬರೋದಕ್ಕೆ ಈಗ ಲಾಕ್ ಡೌನ್ ಮಾಡೋದು ಸೂಕ್ತನಾ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಅನೇಕ ಮಕ್ಕಳು ಈಗ ಪೋಷಕರು ಮಕ್ಕಳನ್ನ ಸ್ಕೂಲ್ ತಗೊಂಡೋಗಿ ಶಾಲೆಗೆ ತಗೊಂಡೋಗಿ ಕರ್ಕೊಂಡ್ ಬರ್ಬೇಕಾಗತ್ತೆ. ಹೌದು. ಮತ್ತೆ ಈ ಬಸ್ಸು ವ್ಯವಸ್ಥೆ ಫ್ರೀ ಮಾಡಿದೀವಿ ಅಂತ ಸರ್ಕಾರನು ಘೋಷಣೆ ಮಾಡಿದೆ. ಮಕ್ಕಳಿಗೆ ಹೋಗಿ ಶಾಲೆಗೆ ಹೋಗಿ ಪರೀಕ್ಷೆ ಬರ್ದ್ಬಿಟ್ಟು ವಾಪಸ್ ಬರ್ಬೇಕಲ್ವ ಸರ್? ಹೌದು ಸರ್, ಹೌದು. 4ನೇ ತಾರೀಕು ನಂತರ ಏನಾದ್ರು ತೀರ್ಮಾನ ತಗೊಂಡದು ಒಳ್ಳೇದು. ಈ ಎಲ್ಲಿ ತುಂಬಾ ಕಂಟೈನ್ಮೆಂಟ್ ಝೋನ್ ಅಂತ ನಾವ್ ಏನು ತೀರ್ಮಾನ ಮಾಡಿದೆ ಅದನ್ನ ಸ್ವಲ್ಪ ಸೀಲ್ ಡೌನ್ ಮಾಡಿ ಅಲ್ಲಿ ರಿಸ್ಟ್ರಿಕ್ಟ್ ಮಾಡಿ, ಅಲ್ಲಿ ಏನಾದ್ರು ಶಾಲೆಗಳೇನಾದ್ರು ಆ ವ್ಯಾಪ್ತಿಯಲ್ಲಿ ಬಂದ್ರೆ ಅದನ್ನ ಸ್ವಲ್ಪ ಸರ್ಕಾರ ಗಮನಕ್ಕೆ ತಗೋಬೇಕು. ಅಂದ್ರೆ ಅಧಿಕಾರಿಗಳು ಪಾಪ ಕೆಲಸ ಮಾಡ್ತಿದ್ದಾರೆ ಎಲ್ಲಾರು ಎಲ್ಲ. ಅದೇ ಏನ್ ತೀರ್ಮಾನ ಮಾಡ್ಬೇಕು ಅನ್ನೋದು ನನ್ ಗೊತ್ತಂಗೆ ಈ SSLC ಪರೀಕ್ಷೆ ಆದ್ಮೇಲೆ ತೀರ್ಮಾನ ತಗೊಂಡ್ರೆ ಒಳ್ಳೇದು. ಈಗ ಲಾಕ್ ಡೌನ್ ಅಥವಾ ಮಾಡ್ಬಿಟ್ರೆ ಪಾಪ ಅವರು ಹೆಂಗೆ ಕಷ್ಟ ಆಗತ್ತಲ್ಲ ಸರ್. ನಾವು ಸರ್ಕಾರಕ್ಕೆ ಏನ್ ಹೇಳ್ತೀವಿ ಅಂದ್ರೆ, ನೀವು ಎಕ್ಸ್ಪರ್ಟ್ಸ್ ಜೊತೆಗೆ ಕೂತ್ಕೊಂಡು ಯಾವ್ದೇ ಒಂದು ತೀರ್ಮಾನ ತಗೊಳ್ಳಿ. ಯಾವ್ದೇ ತೀರ್ಮಾನ ತಗೊಂಡ್ರು ನಾವು ಬದ್ಧನಾಗಿದ್ದೀವಿ. ನಾನು ಲಾಕ್ ಡೌನ್ ಮಾಡಿ ಅಂತಾನು ಹೇಳೋದಿಲ್ಲ. ಅದು ಸಂಪೂರ್ಣವಾಗಿ ನಿಮ್ಮ ತೀರ್ಮಾನ. ನೀವು ಲಾಕ್ ಡೌನ್ ಒಂದ್ ವೇಳೆ ಮಾಡೋದಾದ್ರೆ ನಮ್ಮ ಬಡ ಜನರಿಗೆ ನೀವು ಏನ್ ಕೊಡ್ತೀರಿ ಅದನ್ನು ಕೂಡ ಪ್ಯಾಕೇಜ್ ಅನೌನ್ಸ್ ಮಾಡಬೇಕು. ಪ್ಯಾಕೇಜ್ ಅನೌನ್ಸ್ ಮಾಡಿ ಒಂದು ಪರಿಹಾರ ಅನೌನ್ಸ್ ಮಾಡಿ ಜೊತೆಗೆ ನೀವು ಏನಾದ್ರೂ ತೀರ್ಮಾನ ತಗೊಳ್ಳಿ. ನಾವು ಜೊತೆಗಿರ್ತೀವಿ. ಸರ್ಕಾರದ ಯಾವುದೇ ತೀರ್ಮಾನಕ್ಕೆ ವಿರುದ್ಧ ನಾವಿಲ್ಲ, ಜೊತೆಗೆ ಇದೀವಿ. ಆದ್ರೆ ಪರಿಹಾರ ಜೊತೆಗೆ ನೀವು ತೀರ್ಮಾನ ಮಾಡಬೇಕು ಅಂತ ನನ್ನ ಬೇಡಿಕೆ. ನಾವು ಸರ್ಕಾರಕ್ಕೆ ಏನ್ ಹೇಳ್ತೀವಿ ಅಂದ್ರೆ, ನೀವು ಎಕ್ಸ್ಪರ್ಟ್ಸ್ ಜೊತೆಗೆ ಕೂತ್ಕೊಂಡು ಯಾವ್ದೇ ಒಂದು ತೀರ್ಮಾನ ತಗೊಳ್ಳಿ. ಯಾವ್ದೇ ತೀರ್ಮಾನ ತಗೊಂಡ್ರು ನಾವು ಬದ್ಧನಾಗಿದ್ದೀವಿ. ನಾನು ಲಾಕ್ ಡೌನ್ ಮಾಡಿ ಅಂತಾನು ಹೇಳೋದಿಲ್ಲ. ಅದು ಸಂಪೂರ್ಣವಾಗಿ ನಿಮ್ಮ ತೀರ್ಮಾನ.
ನೀವು ಲಾಕ್ ಡೌನ್ ಒಂದ್ ವೇಳೆ ಮಾಡೋದಾದ್ರೆ ನಮ್ಮ ಬಡ ಜನರಿಗೆ ನೀವು ಏನ್ ಕೊಡ್ತೀರಿ ಅದನ್ನು ಕೂಡ ಪ್ಯಾಕೇಜ್ ಅನೌನ್ಸ್ ಮಾಡಬೇಕು. ಪ್ಯಾಕೇಜ್ ಅನೌನ್ಸ್ ಮಾಡಿ ಒಂದು ಪರಿಹಾರ ಅನೌನ್ಸ್ ಮಾಡಿ ಜೊತೆಗೆ ನೀವು ಏನಾದ್ರೂ ತೀರ್ಮಾನ ತಗೊಳ್ಳಿ. ನಾವು ಜೊತೆಗಿರ್ತೀವಿ, ಸರ್ಕಾರದ ಯಾವುದೇ ತೀರ್ಮಾನಕ್ಕೆ ವಿರುದ್ಧ ನಾವಿಲ್ಲ, ಜೊತೆಗೆ ಇದೀವಿ. ಆದ್ರೆ ಪರಿಹಾರ ಜೊತೆಗೆ ನೀವು ತೀರ್ಮಾನ ಮಾಡಬೇಕು ಅಂತ ನನ್ನ ಬೇಡಿಕೆ. ನಾವು ಸರ್ಕಾರಕ್ಕೆ ಏನ್ ಹೇಳ್ತೇವೆ ಅಂದ್ರೆ, ನೀವು ಎಕ್ಸ್ಪರ್ಟ್ಸ್ ಜೊತೆಗೆ ಕೂತ್ಕೊಂಡು ಯಾವ್ದೇ ಒಂದು ತೀರ್ಮಾನ ತಗೊಳ್ಳಿ. ಯಾವ್ದೇ ತೀರ್ಮಾನ ತಗೊಂಡ್ರು ನಾವು ಬದ್ಧನಾಗಿದ್ದೀವಿ. ನಾನು ಲಾಕ್ ಡೌನ್ ಮಾಡಿ ಅಂತಾನು ಹೇಳೋದಿಲ್ಲ, ಅದು ಸಂಪೂರ್ಣವಾಗಿ ನಿಮ್ಮ ತೀರ್ಮಾನ. ನೀವು ಲಾಕ್ ಡೌನ್ ಒಂದ್ ವೇಳೆ ಮಾಡೋದಾದ್ರೆ ಈಗ ಬೆಂಗಳೂರು ಭಾಗದ ಸಾಕಷ್ಟು ಶಾಸಕರ ಅಭಿಪ್ರಾಯವನ್ನ ಕೇಳಿದ್ವಿ ನಾವು. ಕೆಲವರು ಬೇಕು ಅಂತಾರೆ, ಕೆಲವರು ಬೇಡ ಅಂತಾರೆ. ಇಲ್ಲೂ ಬೇಜಾರಾಗೋ ಸಂಗತಿ ಅಂತಂದ್ರೆ ರಾಜಕಾರಣದ ಮಾತುಗಳು. ಸರ್ಕಾರನೇ ಎಡವಟ್ ಮಾಡ್ತಾ ಅಥವಾ ವಿಪಕ್ಷ ನಾಯಕರು ಇಲ್ಲೂ ನಮ್ಗೊಂದು ಚಾನ್ಸ್ ಸಿಕ್ತು, ಒಂದು ಪಾಯಿಂಟ್ ಸಿಕ್ತು ವಾಗ್ದಾಳಿ ಮಾಡಕ್ಕೆ ಅಂತ ಮಾಡ್ತಾ ಇದಾರೋ ಗೊತ್ತಿಲ್ಲ. ಬಟ್ ಇಲ್ಲಿ ಪಕ್ಷ ಮುಖ್ಯ ಆಗೋದಿಲ್ಲ. ಪಕ್ಷಾತೀತವಾಗಿ ಕೊರೋನಾ ವಿರುದ್ಧ ನಾವೆಲ್ಲ ಹೋರಾಡಬೇಕು. ಜಗತ್ತೇ ಒಂದಾಗಿ ಹೋರಾಟ ಮಾಡ್ತಿರುವಾಗ ನಮ್ಮನ್ನ ಅವ್ರು ಕರೆದಿಲ್ಲ, ಇವ್ರು ಕರೆದಿಲ್ಲ, ನಮ್ಮ ಜೊತೆ ಡಿಸ್ಕಸ್ ಮಾಡಿಲ್ಲ ಅಂತೆಲ್ಲ ಕೆಲವರು ಹೇಳ್ತಿದ್ದಾರೆ. ಅಟ್ಲೀಸ್ಟ್ ಈಗಲಾದ್ರೂ ರಾಜಕಾರಣ ಬದಿಗಿಟ್ಟು ಜನರ ಜೀವ ಮತ್ತೆ ಜೀವನ ಎರಡೂ ಇಂಪಾರ್ಟೆಂಟ್ ಆಗುತ್ತೆ ಈ ಕೊರೋನಾ ವಿಚಾರವಾಗಿ. ಸೊ ಹಾಗಾಗಿ ಅದನ್ನ ಈಗ ರೂಪಿಸ್ಕೊಳ್ಳೋದಕ್ಕೆ ನಾವ್ ಹೆಂಗ್ ನೆರವಾಗ್ತೀವಿ ಅಂತ ಜನಪ್ರತಿನಿಧಿಗಳು ಯೋಚನೆ ಮಾಡ್ಬೇಕಾಗತ್ತೆ. ಸೊ ಇವಾಗ ಗುರುವಾರ ಡಿಸೈಡ್ ಆಗಬಹುದು ಆಲ್ಮೋಸ್ಟ್ ಅಂತ ಕೆಲವರು ಅಂದ್ರೆ ಶಾಸಕರು ಕಮ್ ಸಚಿವರು ಹೇಳ್ತಾ ಇದ್ರು. ಕ್ಯಾಬಿನೆಟ್ ಮೀಟ್ ಇದೆ, ಅಲ್ಲಿ ನಾವು ವಿಚಾರ ಪ್ರಸ್ತಾಪ ಮಾಡ್ತೀವಿ, ನಮ್ಮ ಭಾಗದಲ್ಲಿ ಏನೆಲ್ಲ ಆಗಿದೆ ಅಂತ. ಕೆಲವರು ಪ್ರಿಪ್ರೇಷನ್ ಮಾಡ್ಕೊಂಡು ಈ ತರ ಲಾಕ್ ಡೌನ್ ಮಾಡಿದ್ರೆ ಒಳಿತಾಗುತ್ತೆ. ಯಾಕಂದ್ರೆ 70 ದಿನ ಆದ್ಮೇಲೆ ನಿಧಾನವಾಗಿ ಟೇಕ್ ಆಫ್ ಆಗ್ತಾ ಇದೆ ಇವಾಗಷ್ಟೇ. ಸೊ ಇವಾಗೆಲ್ಲ ಸ್ಟಾರ್ಟ್ ಆಗಿದೆ. ಮತ್ತೇನಾದ್ರೂ ಅದಕ್ಕೆ ಬ್ರೇಕ್ ಬಿದ್ರೆ ಅಂದ್ರೆ ಲಾಕ್ ಡೌನ್ ಮಾಡಿದ್ರೆ ಕಷ್ಟ ಆಗುತ್ತೆ. ಹಾಗಾಗಿ ಒಂದು ಪ್ರಿಪ್ರೇಷನ್ ಅಂತ ಮಾಡ್ಕೊಂಡು ಜನರಿಗೆ ಸಮಸ್ಯೆ ಆಗದಂತೆ, ಅದರಲ್ಲೂ ತೀರಾ ಬಡವರಿಗೆ ಒಂದು ಪ್ಯಾಕೇಜ್ ಅಂತ ಘೋಷಣೆ ಮಾಡಿ ಸರ್ಕಾರ, ಆಮೇಲೆ ಬೇಕಾದ್ರೆ ಲಾಕ್ ಡೌನ್ ಮಾಡಿದ್ರೆ ಮತ್ತೆ ಅಷ್ಟೊಂದು ಆರ್ಥಿಕತೆ ಮೇಲೆ ಎಫೆಕ್ಟ್ ಬೀರೋದಿಲ್ಲ ಅಂತ ಕೆಲವರು ಶಾಸಕರು ಹೇಳ್ತಾ ಇದ್ದಾರೆ. ಕೆಲವರು ಬೇಕು ಅಂದ್ರು, ಕೆಲವರು ಬೇಡ ಅಂದ್ರು, ಕೆಲವರು ಸರ್ಕಾರ ಏನ್ ಡಿಸಿಷನ್ ತಗೊಂಡ್ರು ಓಕೆ ಅಂದ್ರೆ ಸಿಎಂ ವಿವೇಚನೆಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಈಗ ಆಲ್ಮೋಸ್ಟ್ ಗುರುವಾರ ಈ ಬಗ್ಗೆ ಡಿಸೈಡ್ ಆಗುವಂತ ಚಾನ್ಸಸ್ ಇದೆ. ಮತ್ತೀಗ ತಜ್ಞರು ಕೂಡ ಒಂದು ಆತಂಕಕಾರಿ ಬೆಳವಣಿಗೆ ಆಗ್ತಾ ಇದೆ ಇನ್ ಫ್ಯೂಚರ್ ನೋಡಿ, ಅದನ್ನ ನಾವು ಫೇಸ್ ಮಾಡಬೇಕಾಗತ್ತೆ, ಸರ್ಕಾರ ಈಗಲೇ ಎಚ್ಚೆತ್ಕೊಳ್ಬೇಕು ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರನೇ ಇವಾಗ ನಮ್ಗೊಂಥರ ಆತಂಕ ಇರೋದು. ಸೊ ಅದಕ್ಕೆ ಜನಪ್ರತಿನಿಧಿಗಳ ಅಭಿಪ್ರಾಯ ಏನು ಅಂತ ನಾವು ನಿಮ್ಮ ಮುಂದೆ ಇಟ್ಟಿರೋದು. ಸೊ ಹೊಸಕೋಟೆ ಶಾಸಕ ಆಗಿರುವಂತಹ ಶರತ್ ಬಚ್ಚೇಗೌಡರು ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಶರತ್ ಬಚ್ಚೇಗೌಡ್ರೆ, ನಿಮ್ಮ ಒಪಿನಿಯನ್ ಏನು? ಈಗ ಲಾಕ್ ಡೌನ್ ಆಗ್ಬೇಕಾ ಬೆಂಗಳೂರು ಅಥವಾ ಬೇಡವಾ? ಸೊ ನೀವು ಜನರ ಜೊತೆ ಬೆರೀತೀರಾ, ಅವ್ರ ಒಪಿನಿಯನ್ ಏನಿದೆ? ಕೆಲವರೆಲ್ಲ ಜನನೇ ಕೇಳ್ತಾ ಇದಾರಂತಲ್ಲ ಲಾಕ್ ಡೌನ್ ಮಾಡಿ ಅಂತ. ಈಗ ಹೌದು ಮೇಡಮ್, ಈಗ ನಾವು ನಮ್ಮ ಹೊಸಕೋಟೆ ತಾಲೂಕಲ್ಲಿ ನಮ್ಮಲ್ಲಿ ಹೊಸದಾಗಿ ಲಾಕ್ ಡೌನ್ ಯಾವಾಗ ರಿಲೀಸ್ ಆಯ್ತು, ಲಾಕ್ ಡೌನ್ ರಿಲೀಸ್ ಆದಾಗಿಂದ ನಮ್ಗೆ 7 ಕಂಟೈನ್ಮೆಂಟ್ ಝೋನ್ ನಮ್ಮ ಹೊಸಕೋಟೆ ಟೌನ್ ನಲ್ಲೇ ಆಗಿದೆ. ತಾಲೂಕಾದ್ಯಂತ ನಮ್ಗೆ 9 ಕಂಟೈನ್ಮೆಂಟ್ ಝೋನ್, ಗ್ರಾಮಾಂತರ ಭಾಗದಲ್ಲಿ 2 ಕಂಟೈನ್ಮೆಂಟ್ ಝೋನ್ ಮತ್ತೆ ನಮ್ಗೆ ನಗರ ಭಾಗದಲ್ಲಿ ಟೌನ್ ವ್ಯಾಪ್ತಿಯಲ್ಲಿ 7 ಕಂಟೈನ್ಮೆಂಟ್ ಝೋನ್ ಆಗಿದೆ. ಸುಮಾರು ಜೂನ್ ತಿಂಗಳಿನ 12ನೇ ತಾರೀಕಿನ ನಂತರ, ಅಂದ್ರೆ ಕಳೆದ 12 ದಿವಸದಲ್ಲಿ. ಅದರಿಂದ ನಮಗೂ ಕೂಡ ಎಲ್ಲೋ ಒಂದು ಆತಂಕ ಇದೆ, ಇದು ಕೊರೋನಾ ನಿಯಂತ್ರಣ ಆಗ್ತಾ ಇಲ್ಲ, ಕಂಟ್ರೋಲ್ ಅಲ್ಲಿ ಬರ್ತಾ ಇಲ್ಲ ಅಂತ. ಆದ್ರಿಂದ ನಾವು ಹೊಸಕೋಟೆ ನಗರದಲ್ಲಿ 2 ದಿನದ ಹಿಂದೆಗಡೆ ಅಂದ್ರೆ ಸೋಮವಾರ ಬೆಳಗ್ಗೆ ನಾವು ವರ್ತಕರನ್ನ, ಧಾರ್ಮಿಕ ಸಂಸ್ಥೆಗಳವ್ರನ್ನ, ಅಂಗಡಿಗಳವ್ರನ್ನ, ಆದಿ ಬೀದಿ ವ್ಯಾಪಾರಸ್ಥರನ್ನ ಎಲ್ಲಾರನ್ನೂ ಕರೆದು ನಾವೇ ಒಂದು ಸ್ವಯಂಕೃತವಾದಂತ ಒಂದು ಲಾಕ್ ಡೌನ್ ಮೆಷರ್ಸ್ ನಾವು ನಮ್ಮ ತಾಲೂಕಲ್ಲಿ ತಗೊಂಡಿದೀವಿ. ಇವತ್ತಿಂದ ಇಂಪ್ಲಿಮೆಂಟ್ ಆಗ್ತಾ ಇದೆ. ಟೌನ್ ವ್ಯಾಪ್ತಿಯಲ್ಲಿ ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆಯಿಂದವರೆಗೂ ಮಾತ್ರ ನಾವು ಏನು ಪಬ್ಲಿಕ್ ಸ್ಟೋರ್ಸ್ ಆಗಿರ್ಬೋದು, ಅಂಗಡಿಗಳಾಗಿರ್ಬೋದು ಓಪನ್ ಮಾಡಿ, 5 ಗಂಟೆ ನಂತರ ಏನು ಅಗತ್ಯವಾದಂತ ಏನು ಸಾಮಗ್ರಿಗಳು ಅಥವಾ ಏನೋ ಅಂಗಡಿಗಳಿದೆಯೋ ಅವನ್ ಮಾತ್ರ ನಾವು ಓಪನ್ ಮಾಡಿ ಬಿಡ್ತಾ ಇದೀವಿ. ದೇವಸ್ಥಾನಗಳನ್ನೆಲ್ಲ ಕೂಡ ಬೆಳಗ್ಗೆ 6ರಿಂದ 10 ಗಂಟೆವರೆಗೂ ಓಪನ್ ಮಾಡಿ, ಮತ್ತೆ ಮಸೀದಿಗಳಲ್ಲೆಲ್ಲ ಬರೀ 5 ಜನ ಹೋಗಿ ಪೂಜೆ ಮಾಡತಾರ ನಾವೇನೆ ಕರೆದು ಸಂಘಗಳವರೆಲ್ಲ ಮಾತಾಡಿ ನಾವೊಂದು ಸ್ವಲ್ಪ ಮೆಷರ್ಸ್ ನಾವು ಸ್ಟ್ರಿಕ್ಟ್ ಆಗಿ ನಾವೇ ಸ್ವಯಂಕೃತವಾಗಿ ನಾವು ತಗೋತಾ ಇದೀವಿ. ಇದು ಮಾಡೋದ್ರಿಂದ ಸೂಕ್ತ ಅಂತ ಕಾಣಿಸ್ತದೆ. ಯಾಕಂದ್ರೆ ಡೇ ಬೈ ಡೇ ಇದು ಸ್ಪ್ರೆಡ್ ಜಾಸ್ತಿ ಆಗ್ತಾ ಇದೆ. ಮತ್ತೆ ನಮ್ಮಲ್ಲಿ ಇಷ್ಟವರೆಗೂ ಕೂಡ ಯಾವುದೇ ಒಂದು ಸಾವಿರ ಪ್ರಕರಣ ಆಗಿರ್ಲಿಲ್ಲ. ಕಳೆದ 3 ದಿನದಲ್ಲಿ ಒಂದು ಒಳ್ಳೆ ಪಾಯಿಂಟ್ ರೈಸ್ ಮಾಡಿದ್ರು ನೀವು ಶರತ್ ಬಚ್ಚೇಗೌಡರು. ಇವತ್ತಿಂದ ಇಂಪ್ಲಿಮೆಂಟ್ ಆಗಿದೆ ನಿಮ್ ಭಾಗದಲ್ಲಿ ಅಂತ ಅಂದ್ರಲ್ಲ. ಈಗ ನೀವು ಮುಖಂಡರನ್ನ ಕರೆದು, ವ್ಯಾಪಾರಸ್ಥರನ್ನ ಕರೆದು ಮಾತಾಡಿ ಇವತ್ತು ಒಂಥರ ಸೆಲ್ಫ್ ಲಾಕ್ ಡೌನ್ ತರ ಅವ್ರು ಮಾಡ್ಕೊಳ್ತಾ ಇದ್ದಾರೆ ಅಂತ. ಸೊ ಇದು ಬೆಟರ್ ಅನ್ಸುತ್ತಾ ಅಥವಾ ಸರ್ಕಾರ ಸ್ಟ್ರಿಕ್ಟ್ ಆಗಿ ಲಾಕ್ ಡೌನ್ ಜಾರಿಗೆ ತರೋದು ಬೆಟರ್ ಅನ್ಸುತ್ತಾ? ಈ ಸದ್ಯ ಪರಿಸ್ಥಿತಿಯಲ್ಲಿ ನಾವು ಸೆಲ್ಫ್ ಇಂಪ್ಲಿಮೆಂಟ್ ಮಾಡಿ, ಸೆಲ್ಫ್ ಇಂಪ್ಲಿಮೆಂಟೇಷನ್ ಇಂದ ಏನಾದ್ರೂ ನಿಯಂತ್ರಣ ಆದ್ರೆ ಇಷ್ಟೇ ಸಾಕಂತ ಅನ್ಸುತ್ತೆ. ಆದ್ರೆ ಸೆಲ್ಫ್ ಇಂಪ್ಲಿಮೆಂಟೇಷನ್ ನಾವು ಮಾಡಿ ಇವಾಗ ಆದ ನಂತರ ಕೂಡ ನಮ್ಗೆ ಸಕ್ಸಸ್ಫುಲ್ ಆಗಿ ಕಂಟೈನ್ಮೆಂಟ್ ಝೋನ್ ಬಂದಿಲ್ಲ ಅಂತಂದ್ರೆ ಸರ್ಕಾರ ಇದ್ರ ಬಗ್ಗೆ ಮತ್ತೊಮ್ಮೆ ಯೋಚನೆ ಮಾಡ್ಬೇಕಾಗತ್ತೆ. ಈಗ 70 ದಿವಸ ಆಗಿದೆ ಲಾಕ್ ಡೌನ್ ಇಂದ ನಿಧಾನವಾಗಿ ನಾವು ಆರ್ಥಿಕ ವಿಚಾರವಾಗಿ ನೋಡೋದಾದ್ರೆ ಚೇತರಿಕೆ ಆಗ್ತಿದೆ, ಟೇಕ್ ಆಫ್ ಇವಾಗ ಆಗ್ತಿದೆ. ಮತ್ತೆ ಲಾಕ್ ಡೌನ್ ಆಗ್ಬಿಟ್ರೆ ಸಮಸ್ಯೆ ಆಗುತ್ತೆ ಅಂತ ಕೆಲವರು ಒಂದಿಷ್ಟೇ ಜನ MLA ಗಳು ಹೇಳ್ತಿದ್ರು. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಅಂದ್ರೆ ಪ್ರಿಪರೇಷನ್ ಬೇಕಾ ಅಥವಾ ಸಡನ್ ಆಗಿ ಲಾಕ್ ಡೌನ್ ಬೇಕಾ?
ಇಲ್ಲ ಮೇಡಮ್, ನಾವ್ ಹೇಳ್ದಂಗೆ ಈಗಾಗಲೇ ತಾವ್ ಹೇಳ್ದಂಗೆ ನಮ್ಗೆ ಆರ್ಥಿಕವಾಗಿ ಇವತ್ತು ತೊಂದರೆ ಮೇಲ್ವರ್ಗದವ್ರಿಗಾಗೋದಿಲ್ಲ, ಕೆಳವರ್ಗದಲ್ಲಿ ಇರ್ತಕ್ಕಂಥ ಆದಿ ಬೀದಿ ವ್ಯಾಪಾರಸ್ಥರಿರ್ಬೋದು, ಸಣ್ಣ ಪುಟ್ಟ ಅಂಗಡಿಗಳಿರ್ಬೋದು, ಇವ್ರಿಗೆ ಸಾಕಷ್ಟು ತೊಂದರೆ ಆಗಿದೆ 70 ದಿನ ಲಾಕ್ಡೌನ್ ಇಂದ. ಇವತ್ತು ನೀವ್ ಹೇಳ್ದಂಗೆ ಸಲೂನ್ ಮಾಲೀಕರನ್ನು ಕೂಡ ಮಾತಾಡಿದಾಗ ಅವರೇ ಹೇಳ್ತಾ ಇದ್ರು, ಸರ್ ಲಾಕ್ಡೌನ್ ಓಪನ್ ಆಗಿದೆ ಬಟ್ ಇವತ್ತರೆಗೂ ನಮ್ಗೆ ವ್ಯಾಪಾರ ಆಗ್ತಾ ಇಲ್ಲ ಅಂತ ಅವ್ರಿಗೆ ನಾವು ಮತ್ತೊಮ್ಮೆ ಲಾಕ್ಡೌನ್ ಮಾಡಿ ಮತ್ತೊಮ್ಮೆ ಕೊಟ್ರೆ ಆರ್ಥಿಕವಾಗಿ ಅವರು ರಿಕವರ್ ಆಗೋದು ತುಂಬಾ ಕಷ್ಟ ಆಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ನಾವೇ ಒಂದು ಎಚ್ಚೆತ್ಕೊಂಡು ಸಾರ್ವಜನಿಕರು ನಾವೊಂದು ಲಾಕ್ ಡೌನ್ ಮಾಡ್ಬೇಕು ಬಿಟ್ರೆ ಎಲ್ಲಾ ಪೂರ್ತಿ ಹೊರೆ ನಾವು ಸರ್ಕಾರದ ಮೇಲೆ ಹಾಕೋದು ಕೂಡ ತಪ್ಪಾಗುತ್ತೆ. ಫೈನ್, ಥ್ಯಾಂಕ್ ಯು ಶರತ್ ಬಚ್ಚೇಗೌಡ್ರೆ ಮಾತಾಡಿದಕ್ಕೆ. ಈಗ ಇನ್ನುಳಿದಂತ ಶಾಸಕರ ಅಭಿಪ್ರಾಯ ಏನಿದೆ, ಲಾಕ್ಡೌನ್ ಬೇಕು ಅಂತಾರ ಬೇಡವಾ ಅಂತಾರ? ಶರತ್ ಬಚ್ಚೇಗೌಡರು ಒಂದು ಒಳ್ಳೆ ಪಾಯಿಂಟ್ ರೈಸ್ ಮಾಡಿದ್ರು, ಯಾಕಂದ್ರೆ ಅವರು ಒಂದಿಷ್ಟು ಜನರನ್ನ ಕರೆದ್ರು, ವ್ಯಾಪಾರಸ್ಥರನ್ನ ಕರೆದ್ರು, ಮುಖಂಡರನ್ನ ಕರೆದ್ರು. ಇವತ್ತಿಂದ ಅಲ್ಲಿ ಹೊಸಕೋಟೆ ಭಾಗದಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಇದೆ. ಅಂದ್ರೆ ಇಂತಿಷ್ಟು ಟೈಮ್ ಲಿಮಿಟೇಷನ್ ಕೊಟ್ಕೊಂಡ್ಬಿಡೋದು ವ್ಯಾಪಾರ ಮಾಡೋದಕ್ಕೆ. ಅವಾಗ ವ್ಯಾಪಾರಸ್ಥರಿಗೂ ಸಮಸ್ಯೆ ಆಗಲ್ಲ, ಗ್ರಾಹಕರಿಗೂ ಸಮಸ್ಯೆ ಆಗಲ್ಲ, ಜನಸಾಮಾನ್ಯರಿಗೂ ಸಮಸ್ಯೆ ಆಗೋದಿಲ್ಲ ಅಂತ ಸ್ಟ್ರಿಕ್ಟ್ ಆಗಿ ಗವರ್ನಮೆಂಟೇ ಲಾಕ್ಡೌನ್ ಅನೌನ್ಸ್ ಮಾಡ್ಬೇಕಾ? ಸೊ ಈ ಬಗ್ಗೆ ಶಾಸಕರು ಏನ್ ಹೇಳ್ತಾರೆ, ಅವ್ರ ಹತ್ರ ಮಾತಾಡೋಣ ಒಂದು ಬ್ರೇಕ್ ಆದ್ಮೇಲೆ. ಬೆಂಗಳೂರಲ್ಲಿ ಲಾಕ್ಡೌನ್ ಬೇಕಾ ಬೇಡವಾ? ತಜ್ಞರು ಅನಿವಾರ್ಯವಾಗಿ ನಾವು ಲಾಕ್ಡೌನ್ ಮಾಡಬೇಕು ಅಂತ ಸಿಚುವೇಶನ್ ಅಲ್ಲಿ ಇದೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಶಾಸಕರು ಹೇಳ್ತಾ ಇರೋದು 27 ಶಾಸಕರ ಅಭಿಪ್ರಾಯ ಏನು ಅಂತ ಒಬ್ಬೊಬ್ಬರದೇ ಅಭಿಪ್ರಾಯವನ್ನ ನಿಮ್ಮ ಮುಂದೆ ಇಟ್ವಿ. ಬಹುತೇಕರು ಹೇಳ್ತಿರೋದು ಬೇಕು ಅಂತ, ಇನ್ ಕೆಲವರು ಹೇಳ್ತಾ ಇದ್ದಾರೆ ಅದನ್ನ ಸಿಎಂ ಡಿಸೈಡ್ ಮಾಡ್ತಾರೆ, ಅವರ ವಿವೇಚನೆಗೆ ಬಿಟ್ಟಿದ್ದು, ಕ್ಯಾಬಿನೆಟ್ ಮೀಟ್ ಇದೆ ಗುರುವಾರ, ಡಿಸೈಡ್ ಆಗುತ್ತೆ ಅಂತ. ಸೊ ಇನ್ ಕೆಲವರು ಹೇಳ್ತಿರೋದು ಮಾಡ್ಲಿ ಲಾಕ್ಡೌನ್, ಯಾಕಂದ್ರೆ 70 ದಿನ ಲಾಕ್ಡೌನ್ ಆದ್ಮೇಲೆ ಏನೆಲ್ಲ ಸಿಚುವೇಶನ್ ಫೇಸ್ ಮಾಡಿದೀವಿ, ಎಷ್ಟು ಕಷ್ಟ ಆಗಿದೆ ನಮಗೂ ಗೊತ್ತಿದೆ, ಜನರಿಗೆ ಮತ್ತೆ ಕಷ್ಟ ಆಗುತ್ತೆ ಅದು ಗೊತ್ತಿದೆ. ಒಂದಿಷ್ಟು ಪ್ರಿಪರೇಷನ್ ಅಂತ ಮಾಡ್ಕೊಂಡು ಬಡವರಿಗೆ ಒಂದು ಪ್ಯಾಕೇಜ್ ಅಂತ ಅನೌನ್ಸ್ ಮಾಡಿದ್ಮೇಲೆ ಸರ್ಕಾರ ಲಾಕ್ಡೌನ್ ಮಾಡಿದ್ರೆ ಒಳಿತಾಗುತ್ತೆ ಅಂತ ಕೆಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಬೆಂಗಳೂರು ಭಾಗದ ಇನ್ನುಳಿದಂತ ಶಾಸಕರ ಅಭಿಪ್ರಾಯ ಏನು? ಬೆಂಗಳೂರು ಲಾಕ್ಡೌನ್ ಆಗ್ಬೇಕಾ ಬೇಡವಾ, ಏನ್ ಹೇಳಿದ್ದಾರೆ ಕೇಳೋಣ. ಇದು ಇದೇ ತರ ಆದ್ರೆ ನಾನು ಹೇಳಿದೀನಿ, ಇನ್ನೊಂದು ವಾರದಲ್ಲಿ ಇದೇನ್ ನಮ್ಮಲ್ಲೇ 300 ಜನಕ್ಕೆ ದಾಟ್ತೀವ ಅಂತ. ಇದು ಬರೀ ಸರ್ಕಾರ ಮಹಾನಗರ ಪಾಲಿಕೆ ಮಾಡೋದಲ್ಲ, ಜನ ಎಚ್ಚೆತ್ಕೊಳ್ಬೇಕಾದಂತಹದ್ದು ಬಹಳ ಮುಖ್ಯ ಆಗಿದೆ. ಇದರಲ್ಲಿ 2 ಸಾಧಕ ಬಾಧಕಗಳನ್ನ ಎರಡನ್ನೂ ನೋಡ್ಬೇಕು. ಒಂದು, ಎಕಾನಮಿ ಸ್ಲೋ ಡೌನ್ ಆಗುತ್ತೆ ಅನ್ನೋದು ಒಂದು, ಯಾಕಂದ್ರೆ ಉದ್ಯೋಗ ಇಲ್ಲದೆ ಹೊಸ ಹೋಟೆಲು ಜನ ಕೂತ್ಕೋಬಾರದು. ಆದ್ರೆ ಎಟ್ ದಿ ಸೇಮ್ ಟೈಮು ಕಾಯಿಲೆ ಹಬ್ಕೊಳಕ್ಕೂ ಬಿಡುವಂತದಲ್ಲ. ಆದ್ರಿಂದ ಇದ್ರ ಬಗ್ಗೆ ಸರ್ಕಾರನು ಕೂಡ ಎಕ್ಸ್ಪರ್ಟ್ಸ್ ಗಳ ಜೊತೆ ಕೂತು ಚಿಂತನೆ ನಡೆಸಿ ಯಾವ ರೀತಿ ಮಾಡಿದ್ರೆ ನಾವು ಅನುಕೂಲ ಆಗತ್ತೆ ಅನ್ನೋದನ್ನ ಯೋಚನೆ ಮಾಡ್ಬೇಕಾಗತ್ತೆ. ಇದು ಇದೇ ತರ ಆದ್ರೆ ನಾನು ಹೇಳಿದೀನಿ, ಇನ್ನೊಂದು ವಾರದಲ್ಲಿ ಇದೇನ್ ನಮ್ಮಲ್ಲೇ 300 ಜನಕ್ಕೆ ದಾಟ್ತೀವ ಅಂತ. ಇದು ಬರೀ ಸರ್ಕಾರ ಮಹಾನಗರ ಪಾಲಿಕೆ ಮಾಡೋದಲ್ಲ, ಜನ ಎಚ್ಚೆತ್ಕೊಳ್ಬೇಕಾದಂತಹದ್ದು ಬಹಳ ಮುಖ್ಯ ಆಗಿದೆ. ಇದರಲ್ಲಿ 2 ಸಾಧಕ ಬಾಧಕಗಳನ್ನ ಎರಡನ್ನೂ ನೋಡ್ಬೇಕು. ಒಂದು, ಎಕಾನಮಿ ಸ್ಲೋ ಡೌನ್ ಆಗುತ್ತೆ ಅನ್ನೋದು ಒಂದು, ಯಾಕಂದ್ರೆ ಉದ್ಯೋಗ ಇಲ್ಲದೆ ಹೊಸ ಹೋಟೆಲು ಜನ ಕೂತ್ಕೋಬಾರದು. ಆದ್ರೆ ಎಟ್ ದಿ ಸೇಮ್ ಟೈಮು ಕಾಯಿಲೆ ಹಬ್ಕೊಳಕ್ಕೂ ಬಿಡುವಂತದಲ್ಲ. ಆದ್ರಿಂದ ಇದ್ರ ಬಗ್ಗೆ ಸರ್ಕಾರನು ಕೂಡ ಎಕ್ಸ್ಪರ್ಟ್ಸ್ ಗಳ ಜೊತೆ ಕೂತು ಚಿಂತನೆ ನಡೆಸಿ ಯಾವ ರೀತಿ ಮಾಡಿದ್ರೆ ನಾವು ಅನುಕೂಲ ಆಗತ್ತೆ ಅನ್ನೋದನ್ನ ಯೋಚನೆ ಮಾಡ್ಬೇಕಾಗತ್ತೆ. ಇದು ಇದೇ ತರ ಲಾಕ್ ಡೌನ್ ಬೇಕು ಅಂತೀರಾ ಅಥವಾ ಬೇಡ ಅಂತೀರಾ? ಲಾಕ್ ಡೌನ್ ಆಕ್ಚುಲಿ ನಮಗೆ ಈಗ ಬೇಕು. ಪ್ರಾರಂಭದಲ್ಲಿ ನಮಗೆ ಲಾಕ್ ಡೌನ್ ಅಷ್ಟೊಂದು ಬೇಕಿರ್ಲಿಲ್ಲ. ಈ ಲಾಕ್ ಡೌನ್ ಸಹ ನಾವು ಪ್ಲಾನ್ಡ್ ಆಗಿ ನಾವು ಮಾಡ್ಲಿಲ್ಲ. ಫಸ್ಟ್ ಕೇಸ್ ಯಾವಾಗ ಆಗಿದ್ದು? ಜನವರಿ 30ನೇ ತಾರೀಕು. ನಾವು ಲಾಕ್ ಡೌನ್ ಯಾವಾಗ ಮಾಡಿದ್ದು? ಮಾರ್ಚ್ 22ನೇ ತಾರೀಕು. ಆಗ ಪ್ಲಾನ್ ಮಾಡಿ ನಾವ್ ಮಾಡ್ಬೇಕಾಗಿತ್ತು. ಅಂದ್ರೆ ಒಂದು ಅಟ್ಲೀಸ್ಟ್ ಒಂದು 5 ದಿನ 10 ಒಂದು ವಾರ ನಾವು ಜನರಿಗೆ ಟೈಮ್ ಕೊಟ್ಟು ಈ ರೀತಿ ನಾವು ಲಾಕ್ ಡೌನ್ ಮಾಡ್ತೀವಿ. ಎಲ್ಲೆಲ್ಲಿ ಆಕ್ಚುಲಿ ಫಸ್ಟ್ ಕೇಸ್ ಪ್ರಾರಂಭ ಆದಾಗ್ಲೇ ನಾವು ಇಂಟರ್ನ್ಯಾಷನಲ್ ಫ್ಲೈಟ್ಸ್ ನ ನಾವು ಸ್ಟಾಪ್ ಮಾಡ್ಬೇಕಿತ್ತು. ಮಾಡಿದ ಕೂಡ್ಲೆ ನಾವು ಎಲ್ಲಾ ಕೇಸಸ್ ಕಂಟೈನ್ ಮಾಡಿ ಕ್ವಾರಂಟೈನ್ ಮಾಡಿದ್ರೆ ಕಂಪ್ಲೀಟ್ ಆಗಿ ನಾವು 130 ಕೋಟಿ ಜನ ಸಫರ್ ಆಗೋ ಪರಿಸ್ಥಿತಿ ಇವತ್ತು ಬರ್ತಿರ್ಲಿಲ್ಲ. ಆಮೇಲೆ ಸ್ಟಾರ್ಟಿಂಗ್ ಅಲ್ಲಿ ರಾತ್ರಿ ಬಂದು ನಮ್ಮ ಸನ್ಮಾನ್ಯ ಪ್ರಧಾನ ಮಂತ್ರಿ ಅವರು ಲಾಕ್ ಡೌನ್ ಅನೌನ್ಸ್ ಮಾಡಿದ್ರು. ನಿಮ್ ಮೈಗ್ರೆಂಟ್ಸ್ ಇರ್ಬೋದು, ಎಲ್ರು ಕೂಲಿ ಕಾರ್ಮಿಕರು, ನೋಡಿ ಮಧ್ಯಮ ವರ್ಗದವರು ಎಲ್ರಿಗೂ ಎಫೆಕ್ಟ್ ಆಗಿದೆ. ಐ ಥಿಂಕ್ ಒಬ್ಬ ಯಾರು ಇಲ್ಲ ನಮ್ಮ ದೇಶದಲ್ಲಿ ನಮಗೆ ಎಫೆಕ್ಟ್ ಆಗಿಲ್ಲ ಅಂತ ಹೇಳೋರು ಇವತ್ತು. ಆದ್ರೆ ಈಗ ಲಾಕ್ ಡೌನ್ ಈಗ ನಮಗೆ ನಿಜವಾಗ್ಲೂ ಅಗತ್ಯ ಇದೆ. ಯಾಕಂದ್ರೆ ಕಮ್ಯುನಿಟಿ ಸ್ಪ್ರೆಡ್ ಇಸ್ ಆಕ್ಚುಲಿ ಸ್ಟಾರ್ಟೆಡ್. ಅದು ಈಗ ನಾಳೆಯಿಂದ SSLC ಎಕ್ಸಾಮ್ ಪರೀಕ್ಷೆ ಬೇರೆ ಪ್ರಾರಂಭ ಆಗ್ತಾ ಇದೆ. ನನಗೆ ಎಲ್ಲೋ ಒಂದ್ ಕಡೆ ಭಯ ಆಗ್ತಾ ಇದೆ. ಹಾಗಾದ್ರೆ ಈ ಬೆಂಗಳೂರಂತ ಮಹಾನಗರದಲ್ಲಿ 1.25 ಕೋಟಿ ಜನಸಂಖ್ಯೆ ಇದೆ. ಇಲ್ಲಿ ಲಾಕ್ ಡೌನ್ ಮಾಡಿದ್ರೆ ಏನೆಲ್ಲ ಸವಾಲುಗಳಿರುತ್ತೆ? ಜೀವನ ಈ ಮೂಲಭೂತ ಪ್ರಶ್ನೆ ಜೊತೆಗೆ ಮತ್ತೆ ಲಾಕ್ ಡೌನ್ ಲಡಾಯಿ ಶುರುವಾಗ್ಬಿಟ್ಟಿದೆ. ನಾವೀಗ ಈಗಾಗಲೇ ಬೆಂಗಳೂರಿನ ಶಾಸಕರ ಅಭಿಪ್ರಾಯ ಏನಿದೆ, ಈ ಲಾಕ್ ಡೌನ್ ವಿಚಾರವಾಗಿ ಮಾಡ್ಬೇಕಾ ಬೇಡವಾ, ಯಾರ್ಯಾರ ಒಪಿನಿಯನ್ ಏನಿದೆ ಎಲ್ಲವನ್ನೂ ಕೂಡ ನಿಮ್ ಮುಂದೆ ಇಟ್ಟಿದ್ದೀವಿ. ಲಾಕ್ ಡೌನ್ ಅಸಲಿ ಸವಾಲ್ ಏನು? ಹಾಗಾದ್ರೆ
ಕೊರೋನಾ ನಿಯಂತ್ರಣ ಮಾಡೋದು ಎಷ್ಟು ಟೆನ್ಷನ್ ಆಗ್ತಾ ಇದೆ, ಸರ್ಕಾರದ ನಿರ್ಧಾರಗಳ ಬಗ್ಗೆ ಬೆಂಗಳೂರಿನ ಶಾಸಕರು ಏನ್ ನಿರೀಕ್ಷೆ ಮಾಡ್ತಾ ಇದ್ದಾರೆ, ಎಲ್ಲದರ ಬಗ್ಗೆ ನಮ್ಮ ಪ್ರತಿನಿಧಿಗಳು ಅದನ್ನ ಕಂಪ್ಲೀಟ್ ಅನಲೈಸ್ ಕೊಡ್ತಾರೆ. ಸೊ ನಮ್ಮ ಜೊತೆ ನಮ್ಮ ರಿಪೋರ್ಟರ್ ಕೃಷ್ಣ ಜಾಯ್ನ್ ಆಗಿದ್ದಾರೆ, ಶ್ರೀನಿವಾಸ್ ಹಲ್ಕಟ್ಟಿ ಜಾಯ್ನ್ ಆಗಿದ್ದಾರೆ, ಹಾಗೆ ಚಿದಾನಂದ್ ಪಟೇಲ್ ಜಾಯ್ನ್ ಆಗಿದ್ದಾರೆ. ಶ್ರೀನಿವಾಸ್ ಹಲ್ಕಟ್ಟಿ, ಹಾಗಾದ್ರೆ ಏನೆಲ್ಲ ಸವಾಲುಗಳಿದೆ? ಯಾಕಂದ್ರೆ ಸರ್ಕಾರಕ್ಕೆ ಎರಡೆರಡು ಟೆನ್ಷನ್, ಈಗ ಕೊರೋನಾಗೂ ಬ್ರೇಕ್ ಹಾಕ್ಬೇಕು, ಜೊತೆಗೆ ಇವಾಗ ಲಾಕ್ ಡೌನ್ ಮಾಡ್ಬೇಕಾ ಬೇಡವಾ, ತಜ್ಞರು ಹೇಳ್ತಿದ್ದಾರೆ ಮಾಡ್ಬೇಕು ಅಂತ. ಹಾಗಾದ್ರೆ ಏನೆಲ್ಲ ಸವಾಲುಗಳಿದೆ? ಶರ್ಮಿತಾ, ಕರೋನಾ ಕೇಕೆ ಬೆಂಗಳೂರಿನಲ್ಲಿ ಸಾಕಷ್ಟು ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಒಂದು ವೇಳೆ ಲಾಕ್ಡೌನ್ ಮಾಡಬೇಕು ಅಂತಕ್ಕಂಥ ಒಂದು ಕೂಗು ಏನು ಹೆಸ್ತಾ ಇದೆ, ತಜ್ಞರು ಕೂಡ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಸಾಕಷ್ಟು ಸಾರ್ವಜನಿಕ ವಲಯದಿಂದ ವ್ಯಕ್ತವಾಗ್ತಾ ಇದೆ, ರಾಜಕೀಯ ವಲಯದಲ್ಲಿ ಕೂಡ ಮತ್ತೆ ಲಾಕ್ಡೌನ್ ಮಾಡಬೇಕು ಅಂತಕ್ಕಂಥ ಒಂದು ಕೂಗು ಜಾಸ್ತಿ ಆಗ್ತಾನೆ ಇದೆ. ಒಂದು ವೇಳೆ ಲಾಕ್ಡೌನ್ ಮಾಡಿದ್ರೆ ಸರ್ಕಾರ ಮುಂದೆ ಸಾಕಷ್ಟು ಸವಾಲುಗಳಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಇದೀಗ ಕೊರೋನಾ ಸ್ಥಿತಿಯನ್ನು ನಿಭಾಯಿಸುವಲ್ಲಿ ಸರ್ಕಾರ ತಕ್ಕ ಮಟ್ಟಿಗೆ ಸಕ್ಸಸ್ ಆಗಿದೆ ಅಂತಕ್ಕಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದ್ರು ಕೂಡ ಸಾಕಷ್ಟು ಫೇಲ್ಯೂರ್ ಕೂಡ ಇದೆ ಅಂತ ಹೇಳ್ಬೋದು. ಅಂದ್ರೆ ಕೊರೋನಾ ರೋಗಿಗಳಿಗೆ ಒಂದು ಕಡೆ ಬೆಡ್ ಸಿಗ್ತಾ ಇಲ್ಲ, ಮತ್ತೆ ಕ್ವಾರಂಟೈನ್ ಕೇಂದ್ರಗಳೇನಿದೆ ಇದು ಅಧ್ವಾನದ ಕೇಂದ್ರಗಳಾಗಿ ಮಾರ್ಪಟ್ಟಿದೆ. ಅಷ್ಟೇ ಅಲ್ಲ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳನ್ನ ನಿಭಾಯಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥ ಸಿಚುವೇಶನ್ ಯಾವಾಗ ನಿರ್ಮಾಣವಾಯಿತೋ, ನಿರ್ಮಾಣವಾದ ಬಳಿಕ ಎಚ್ಚೆತ್ತುಕೊಂಡಿರ್ತಕ್ಕಂಥ ಸರ್ಕಾರ ಖಾಸಗಿ ಆಸ್ಪತ್ರೆಗಳ ಒಂದು ಲಿಸ್ಟ್ ಅನ್ನು ಕೂಡ ರೆಡಿ ಮಾಡಿದೆ ಮತ್ತು ದರವನ್ನು ಕೂಡ ನಿಗದಿ ಮಾಡಿದೆ. ಆದ್ರೆ ಖಾಸಗಿ ಆಸ್ಪತ್ರೆಗಳು ಎಷ್ಟರ ಮಟ್ಟಿಗೆ ತಯಾರಾಗಿದೆ ಅಂತಕ್ಕಂಥದ್ದು ನಾವು ನೋಡ್ತಾ ಹೋದ್ರೆ ಖಾಸಗಿ ಆಸ್ಪತ್ರೆಗಳು ಕೂಡ ಸಾಕಷ್ಟು ಸಮಸ್ಯೆಗಳಿದೆ. ಒಂದ್ ವೇಳೆ ಕೊರೋನಾ ಆಸ್ಪತ್ರೆ ಆಗಿದ್ದು ಏನಾದ್ರೂ ಮಾರ್ಪಟ್ಟಿದೆ ಆದಲ್ಲಿ ಇತರೆ ರೋಗಿಗಳು ಆಸ್ಪತ್ರೆಗೆ ಬರ್ತಾರಾ ಅಂತಕ್ಕಂಥ ಒಂದು ಅನುಮಾನ, ಸಂದೇಹ ಅವ್ರನ್ನ ಕಾಡ್ತಾ ಇದೆ. ಅಷ್ಟೇ ಅಲ್ಲ, ಕೊರೋನಾ ರೋಗಿಗಳನ್ನ ನಾವು ಅಡ್ಮಿಟ್ ಮಾಡ್ಕೊಳ್ಳಿದ್ದೆ ಆದ್ರೆ ಕೋವಿಡ್-19 ಆಸ್ಪತ್ರೆ ಓಪನ್ ಆಗಿದ್ದೇ ಆದಲ್ಲಿ ಇಲ್ಲಿ ಸಾಕಷ್ಟು ಒಂದು ಸೌಲಭ್ಯಗಳನ್ನು ಒದಗಿಸಬೇಕಾಗುತ್ತೆ, ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಇದಕ್ಕೆ ಖಾಸಗಿ ಆಸ್ಪತ್ರೆಗಳು ಸರ್ವಸನ್ನದ್ಧವಾಗಿ ರೆಡಿ ಆಗಿದೆಯಾ ಅಂತಕ್ಕಂಥ ಒಂದು ಸವಾಲು ಕೂಡ ಇದೀಗ ಸರ್ಕಾರದ ಮುಂದಿದೆ. ಅಷ್ಟೇ ಅಲ್ಲ, ಜನಸಾಮಾನ್ಯರಂತರೂ ಸಾಕಷ್ಟು ಕೊರೋನಾದಿಂದ ನರಳ್ತಾ ಇದ್ದಾರೆ. ಇದೀಗ ಎಲ್ಲವೂ ಸಿದ್ಧತೆಗಳು ಇದ್ರೂ ಕೂಡ, ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡ್ರು ಕೂಡ ಸಚಿವರ ಮನೆಗಳಿಗೆ ಕೂಡ ಇದೀಗ ಕೊರೋನಾ ನುಗ್ಗಿದೆ ಅಂತ ಹೇಳ್ಬೋದು. ಅಲ್ಲಿ ಅವರ ಕುಟುಂಬಗಳಿಗೆ ಒಂದು ಕೊರೋನಾ ಪಾಸಿಟಿವ್ ಕೇಸ್ ಕೂಡ ಇದೆ ಅಂತ ಹೇಳ್ಬೋದು. ಹೀಗಾಗಿ ಎಲ್ಲ ಸಜ್ಜಿದ್ದು ಕೂಡ ಎಲ್ಲವೂ ಇದ್ದಾಗಲೂ ಕೂಡ ಅಂಥವ್ರ ಮನೆಗೆ ಒಂದು ಕೊರೋನಾ ಹೊಕ್ಕಿದೆ ಅಂತಂದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಹೇಗೆ ಅಂತಕ್ಕಂಥ ಒಂದು ಪ್ರಶ್ನೆ ಇದೀಗ ಜನಸಾಮಾನ್ಯರನ್ನ ಕಾಡ್ತಾರೆ. ಹೀಗಾಗಿ ಸರ್ಕಾರ ಲಾಕ್ಡೌನ್ ಮಾಡಿದ್ದೇ ಆದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ, ಸಾಕಷ್ಟು ಸವಾಲುಗಳನ್ನ ಎದುರಿಸಬೇಕಾಗತ್ತೆ. ಅದಕ್ಕೆ ಕೂಡ ಒಂದು ಸರ್ಕಾರ ಸರ್ವಸನ್ನದ್ಧವಾಗಬೇಕಾಗತ್ತೆ. ಶರ್ಮಿತಾ, ಫೈನ್. ಬಿ ಆನ್ಲೈನ್ ಶ್ರೀನಿವಾಸ್ ಹಲ್ಕಟ್ಟಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಪಟೇಲ್, ಗೋ ಹೆಡ್. ಶರ್ಮಿತಾ ಶೆಟ್ಟಿ, ಇದೇ ಕಾರಣಕ್ಕಾಗಿ ಒಂದಷ್ಟು ಜನ ಲಾಕ್ಡೌನ್ ಆದ್ರೆ ಒಳ್ಳೇದು ಅಂತೇಳಿ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಿದ್ದಾರೆ. ಆದ್ರೆ ಲಾಕ್ಡೌನ್ ಆದ್ರೆ ಸರ್ಕಾರ ಅದನ್ನ ಎದುರಿಸಲಿಕ್ಕೆ ಸರ್ವಸನ್ನದ್ಧವಾಗಿದೆಯಾ, ಈ ಸವಾಲನ್ನು ಸ್ವೀಕರಿಸಲಿಕ್ಕೆ ಸರ್ಕಾರಕ್ಕೆ ಕೂಡ ನಿಜವಾಗ್ಲೂ ಕೂಡ ಆ ಒಂದು ಶಕ್ತಿ ಇದೆಯಾ? ಯಾಕಂತ ಹೇಳಿದ್ರೆ ಈ ಹಿಂದೆ ಆದಂತ 70 ದಿನಗಳ ಲಾಕ್ಡೌನ್ ಇಡೀ ಆರ್ಥಿಕತೆಯನ್ನೇ ಹಳ್ಳ ಹಿಡಿದಿದೆ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಹೇಳಿರುವಂಥದ್ದು. ಎಲ್ಲ ಒಂದ್ ಕಡೆ ಒಂದು ಹಂತದಲ್ಲಿ ಸರ್ಕಾರಿ ನೌಕರರಿಗೆ ಸಂಬಳ ಕೊಡ್ಲಿಕ್ಕೆ ಕೂಡ ಸರ್ಕಾರ ತಿನ್ಕಾಣ್ತಿರುವಂಥದ್ದು. ಎಷ್ಟೋ ಜೀವಗಳು ತನ್ನ ಜೀವನವನ್ನೇ ಕಳೆದುಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಲಾಕ್ಡೌನ್ ಅನ್ನ ಎದುರಿಸಲಾಗದಲೇ ಆರ್ಥಿಕತೆ ಸಂಕಷ್ಟದಿಂದ ಉದ್ಯಮಿಗಳು ಕೂಡ ನಾಪತ್ತೆಯಾಗಿದ್ದಾರೆ, ತಮ್ಮ ಉದ್ಯಮವನ್ನೇ ಹಾಳು ಮಾಡ್ಕೊಂಡಿದ್ದಾರೆ. ಆರ್ಥಿಕತೆಗೂ ಕೂಡ ದೊಡ್ಡ ಸವಾಲಾಗಿದೆ. ಅಲ್ಲದೆ ಸರ್ಕಾರ ಮತ್ತೆ ಲಾಕ್ಡೌನ್ ಮಾಡಿದ್ರೆ ಯಾವ ರೀತಿ ಸಿದ್ಧತೆಯನ್ನ ಮಾಡ್ಕೊಳ್ತಿದೆ? ಪೂರ್ವ ನಿಯೋಜಿತ ಲಾಕ್ಡೌನ್ ಮಾಡಲಿಕ್ಕೆ ಸಾಧ್ಯನಾ? ಸರ್ಕಾರಕ್ಕೆ ಮತ್ತೆ ಆರ್ಥಿಕತೆಯ ಪೆಟ್ಟು ಬೀಳುತ್ತಾ? ಸರ್ಕಾರ ನಡೆಸಲಿಕ್ಕೆ ಕಷ್ಟ ಆಗುತ್ತಾ? ಜನರು ಸರ್ವಸನ್ನದ್ಧರಾಗಿದ್ದಾರ? ಜನರನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ? ಯಾಕಂದ್ರೆ ಈಗಾಗಲೇ 70 ದಿನಗಳ ಲಾಕ್ಡೌನ್ ಇಡೀ ರಾಜ್ಯ ಬೆಂಗಳೂರನ್ನೇ ಎಲ್ಲ ಒಂದ್ ಕಡೆ ಭಯಭೀತಿಗೊಳಿಸಿದೆ. ಹಾಗಾಗಿ ಭಯಭೀತಿಲಿರ್ತಕ್ಕಂಥ ಜನರನ್ನ ಮತ್ತೆ ಲಾಕ್ಡೌನ್ ಮಾಡೋ ಮುಖಾಂತರ ಕಮ್ಯುನಿಟಿ ಸ್ಪ್ರೆಡ್ ಅನ್ನು ತಡೆಯಲಿಕ್ಕೆ ಸರ್ಕಾರಕ್ಕೆ ಆ ಶಕ್ತಿ ಇದೆ ಅನ್ನೋ ಒಂದು ಕೂಡ ಸವಾಲು ಕೂಡ ಎದುರಾಗಲಿದೆ. ಯಾಕಂತ ಹೇಳಿದ್ರೆ ನಾಳೆ ಕ್ಯಾಬಿನೆಟ್ ಇದೆ, ಅಂದ್ರೆ ಸಚಿವ ಸಂಪುಟ ಸಭೆ ಇದೆ. ಆ ಸಚಿವ ಸಂಪುಟ ಸಭೆಯಲ್ಲಿ ಪ್ರಮುಖವಾಗಿ ಮತ್ತೆ ಬೆಂಗಳೂರು ಲಾಕ್ಡೌನ್ ಮಾಡಬೇಕಾ ಬೇಡ ಎಂಬುದರ ಬಗ್ಗೆ ಗಂಭೀರ ಚರ್ಚೆ ನಡೀತಿದೆ. ಯಾಕಂತ ಹೇಳಿದ್ರೆ ನಮ್ಮ ಒಪಿನಿಯನ್ ನಲ್ಲಿ ಬಹುತೇಕ ಬೆಂಗಳೂರಿನ 28 ಶಾಸಕರುಗಳಲ್ಲಿ 15ಕ್ಕೂ ಹೆಚ್ಚು ಶಾಸಕರುಗಳು ಲಾಕ್ಡೌನ್ ಆದ್ರೆ ಒಳ್ಳೇದು, ಲಾಕ್ಡೌನ್ ಆಗೋದ್ರಿಂದ ಮಾತ್ರ ಕಮ್ಯುನಿಟಿ ಸ್ಪ್ರೆಡ್ ಅನ್ನು ತಡೆ ಹಿಡಿಯಬಹುದು ಅನ್ನೋ ತಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಸಲ್ಲಿಸಿದ್ದಾರೆ. ಹಾಗಾಗಿ ಜನರ ಪ್ರತಿನಿಧಿಗಳ ಅಭಿಪ್ರಾಯ ಕೂಡ ಅದು ಪರೋಕ್ಷವಾಗಿ ಸರ್ಕಾರದ ಅಭಿಪ್ರಾಯ ಆಗುತ್ತೆ. ಜನಪ್ರತಿನಿಧಿಗಳಂದ್ರೆ ಜನರಿಂದ ಆಯ್ಕೆಯಾದಂಥವರು. ಹಾಗಾಗಿ ಜನರ ವಿಚಾರವನ್ನು ಕಲೆಕ್ಟ್ ಮಾಡಿ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಅನೇಕ ಶಾಸಕರು ಹೇಳೋ ಪ್ರಕಾರ ತಜ್ಞರು ಕೂಡ ಕಮ್ಯುನಿಟಿ ಸ್ಪ್ರೆಡ್ ಆಗಿದೆ ಅಂತ ಹೇಳಿ ಈಗಾಗಲೇ ಸರ್ಕಾರ ಕೂಡ ಹೇಳಿದ್ದಾರೆ. ಹಾಗಾಗಿ ನಾಳಿನ ಕ್ಯಾಬಿನೆಟ್ ನಲ್ಲಿ ಕನಿಷ್ಠ 7 ರಿಂದ 10 ದಿನಗಳಾದ್ರೂ ಕೂಡ ಲಾಕ್ಡೌನ್ ಮಾಡಬೇಕಾ ಬೇಡ ಎಂಬುದರ ಬಗ್ಗೆ ಚರ್ಚೆ ನಡೆಯಲಿದೆ. ಶರ್ಮಿತಾ ಶೆಟ್ಟಿ, ಪ್ಲೀಸ್ ಬಿ ಆನ್ಲೈನ್. ಚಿದಾನಂದ್ ಪಟೇಲ್, ಕೃಷ್ಣ, ಪ್ಲೀಸ್ ಗೋ ಹೆಡ್. ಚಿದಾನಂದ್ ಪಟೇಲ್, ಶರ್ಮಿತಾ, ಈಗಾಗಲೇ ಏನು ಚಿದಾನಂದ್ ಪಟೇಲ್ ಅವರು ಹೇಳಿರೋ ಪ್ರಕಾರವಾಗಿ ಈಗಾಗಲೇ ರಾಜ್ಯ ಸರ್ಕಾರ ಎಲ್ಲ ರೀತಿಯಾದಂತಹ ಕ್ರಮವನ್ನು ಕೈಗೊಂಡ್ರು ಕೂಡ ಎಲ್ಲೋ ಒಂದ್ ಕಡೆ ಕೋವಿಡ್ ನಿಯಂತ್ರಣವನ್ನ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಈಗಾಗಲೇ 1500ಕ್ಕೂ ಹೆಚ್ಚು ಜನ
ಸೋಂಕಿತರಲ್ಲಿ ಬಹಳ ಕಷ್ಟವನ್ನ ಪಡ್ತಾ ಇದ್ದಾರೆ. ಅದ್ರ ಜೊತೆಗೆ ಪ್ರಮುಖವಾಗಿ 200 ಜನ ಮೂಲ ಎಲ್ಲಿಂದ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ, ಅಂದ್ರೆ 200 ಜನರಿಗೆ ಏನ್ ಸೋಂಕು ತಗಲಿದೆ, ಆ 200 ಜನರಿಗೆ ಎಲ್ಲಿಂದ ಸೋಂಕು ಬಂದಿದೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಮೂಲ ಗೊತ್ತಾಗ್ತಾ ಇಲ್ಲ. ಈಗಾಗಲೇ ತಜ್ಞರ ಸಮಿತಿ ಕೂಡ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ವರದಿಯಲ್ಲಿ ಅಂದ್ರೆ ಸಮುದಾಯಕ್ಕೆ ಸ್ಪ್ರೆಡ್ ಆಗುವಂತ ಒಂದು ಕೋವಿಡ್ ಈ ರೀತಿ ಸ್ಪ್ರೆಡ್ ಆಗ್ತಾ ಇರುವಂತದ್ದು, ಅಂದ್ರೆ ಸುನಾಮಿ ರೀತಿಯಲ್ಲಿ ಸ್ಪ್ರೆಡ್ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದು ಅನಾಹುತ ಸೃಷ್ಟಿ ಮಾಡುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ತಜ್ಞರೇ ಒಂದ್ ರೀತಿ ಆತಂಕವನ್ನ ಪಟ್ಟಿರುವಂತದ್ದು. ಈಗಾಗಲೇ ಪ್ರಮುಖವಾಗಿ ಟಾಸ್ಕ್ ಫೋರ್ಸ್ ನ ಅಧ್ಯಕ್ಷರು ಶ್ರೀರಾಮುಲು ಕೂಡ ಒಂದ್ ರೀತಿ ಇದನ್ನ ಏನು ಬಹಳ ಆತಂಕದಲ್ಲಿದ್ದಾರೆ. ಇದನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ರಾಜ್ಯ ಸರ್ಕಾರ ಏನೇ ಮಾಡಿದ್ರು ಕೂಡ ಅದನ್ನು ಕಂಟ್ರೋಲ್ ಆಗ್ತಾ ಇಲ್ಲ. ಹೀಗಾಗಿ ಅನಿವಾರ್ಯವಾಗಿ ಲಾಕ್ ಡೌನ್ ಮಾಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಲೇಬೇಕು. ಯಾಕಂದ್ರೆ ಈಗಾಗಲೇ ಶಾಸಕರು ಹೇಳಿದಂತ ಸಂದರ್ಭದಲ್ಲಿ ತಮ್ಮ ಕ್ಷೇತ್ರಗಳಲ್ಲಿ ಇಷ್ಟು ಜನ ಜನಸಂಖ್ಯೆ ಇದೀವಿ, ಜನಸಂಖ್ಯೆ ಬಂದಂತ ಸಂದರ್ಭದಲ್ಲಿ ಇಷ್ಟು ಜನ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಜೊತೆಗೆ ಕಮ್ಯುನಿಟಿ ಸ್ಪ್ರೆಡ್ ಕೂಡ ಆಗ್ತಾ ಇದೆ. ಇದನ್ನು ಯಾವ ರೀತಿ ನಿವಾರಣೆ ಮಾಡಬೇಕು, ಎಷ್ಟೇ ಮಾಡಿದ್ರು ಕೂಡ ರಾಜ್ಯ ಸರ್ಕಾರ ಗಮನ ಹರಿಸ್ತಾ ಇಲ್ಲ. ಒಂದ್ ವೇಳೆ ಏನಾದ್ರು ಲಾಕ್ ಡೌನ್ ಮಾಡದೆ ಆದಲ್ಲಿ ರಾಜ್ಯ ಸರ್ಕಾರ ಮುಂಚಿತವಾಗಿ ಮುಂಜಾಗ್ರತಾ ಕ್ರಮ ಅಂದ್ರೆ ಪರಿಹಾರ ಕ್ರಮಗಳನ್ನ ಮಾಡೋದ್ರ ಮೂಲಕವಾಗಿ ನಾವು ಲಾಕ್ ಡೌನ್ ಮಾಡಬೇಕು ಅಂತ ಒತ್ತಾಯವನ್ನ ಮಾಡಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರ ಈ ಒಂದು ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಜೊತೆಗೆ ಈಗಾಗಲೇ ತಜ್ಞರ ಸಮಿತಿಯನ್ನು ವರದಿಯನ್ನು ಕೊಟ್ಟಿದ್ದಾರೆ. ವರದಿಯನ್ನು ಕೂಡ ಗಂಭೀರವಾಗಿ ಪರಿಗಣಿಸಿ ಇದನ್ನೊಂದು ವಿಚಾರವಾಗಿ ಬಹಳ ಗಂಭೀರವಾದಂತಹ ಒಂದು ತೀರ್ಮಾನವನ್ನು ಕೈಗೊಳ್ಳಬೇಕಾಗುತ್ತೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಇನ್ಫಾರ್ಮೇಷನ್ಗೆ. ಥ್ಯಾಂಕ್ ಯು ಸೋ ಮಚ್ ಶ್ರೀನಿವಾಸ್ ಅರ್ಕಟಿ, ಹಾಗೆ ಥ್ಯಾಂಕ್ ಯು ಸೋ ಮಚ್ ಚಿದಾನಂದ್ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಷನ್ಗೆ. ಈಗ ನಾಳೆ ಕ್ಯಾಬಿನೆಟ್ ಮೀಟ್ ಇದೆ. ಸೊ ಅಲ್ಲಿ ಸಚಿವರುಗಳು ಹೇಳ್ತಾರೆ ನಮ್ಮ ಏರಿಯಾದಲ್ಲಿ ಏನೇನಾಗಿದೆ, ನಮ್ಮ ಕ್ಷೇತ್ರದಲ್ಲಿ ಏನೇನಾಗಿದೆ ಕೊರೋನಾ ವಿಚಾರವಾಗಿ ಅಂತ. ರಾಜ್ಯದಲ್ಲಿ ಮತ್ತೆ ಕೊರೋನಾ ಲಾಕ್ ಡೌನ್ ಮಾಡಬೇಕಾ ಬೇಡವಾ, ಶಾಸಕರ ಅಭಿಪ್ರಾಯ ಏನು, ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ವಿ. ಕೇವಲ ಲಾಕ್ ಡೌನ್ ಆಗ್ಬೇಕಾ ಅಥವಾ ಸೀಲ್ ಡೌನ್ ಆದ್ರೆ ಸಾಕಾ? ನಾಳೆ ಇದರ ಭವಿಷ್ಯ ತೀರ್ಮಾನ ಆಗುತ್ತೆ. ಲಾಕ್ ಡೌನ್ ಕುರಿತಂತೆ ನಾಳೆ ತೀರ್ಮಾನ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ನಾಳೆ ಸಚಿವ ಸಂಪುಟ ಸಭೆ ಇದೆ. ಈಗ ಸಿಎಂ ವಿವೇಚನೆಗೆ ಬಿಟ್ಟಿದ್ದು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಲಾಕ್ ಡೌನ್ ಕುರಿತಂತೆ ಚರ್ಚೆ ಮಾಡೋದಕ್ಕೇನೆ ನಾಳೆ ಕ್ಯಾಬಿನೆಟ್ ಸಭೆಯನ್ನು ಕರೆಯಲಾಗಿದೆ. ಸಿಎಂ ಬಿಎಸ್ವೈ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆಯುತ್ತೆ. ಸೊ ಹಾಗಾಗಿ ನಾಳೆ ಲಾಕ್ ಡೌನ್ ಬಗ್ಗೆ ತೀರ್ಮಾನ ಆಗುತ್ತಾ ಅಥವಾ ಸೀಲ್ ಡೌನ್ ಅಂತ ಇವಾಗ ಏನ್ ಮಾಡ್ತಾ ಇದ್ದಾರೆ, ಅತಿ ಹೆಚ್ಚು ಪಾಸಿಟಿವ್ ಕೇಸ್ ಬಂದಂತ ಏರಿಯಾಗಳಲ್ಲಿ ಸೊ ಅದಷ್ಟಕ್ಕೆ ಸೀಮಿತವಾಗುತ್ತಾ ಅನ್ನೋದನ್ನ ನೋಡ್ಬೇಕು. ಬಟ್ ಕೊರೋನಾ ಸೋಂಕು ತಡೆಯೋ ದೃಷ್ಟಿಯಿಂದ ತಜ್ಞರು ಕೂಡ ಅಭಿಪ್ರಾಯಗಳನ್ನ ಹೇಳ್ತಾ ಇದ್ದಾರೆ. ಈಗಲೇ ನಾವು ಕಡಿವಾಣ ಹಾಕಬೇಕು, ಬ್ರೇಕ್ ಹಾಕಬೇಕು ಅಂತಂದ್ರೆ ನಮ್ಮ ಹತ್ರ ಬೇರೆ ಮಾರ್ಗನೇ ಇಲ್ಲ, ಅದು ಲಾಕ್ ಡೌನ್ ಒಂದೇ ಮಾರ್ಗ. ಸೊ ಅದಕ್ಕೋಸ್ಕರ ಎಕ್ಸ್ಪರ್ಟ್ಗಳ ಅಭಿಪ್ರಾಯವನ್ನ ಸರ್ಕಾರ ಯಾವ ತರ ಕನ್ಸಿಡರ್ ಮಾಡುತ್ತೆ ಅನ್ನೋದನ್ನ ನೋಡ್ಬೇಕು. ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ.